ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾನೇನು ಈ ವಚನ ಓದ್ತೀನಿ, ಸ್ವಲ್ಪ ಆಮೇಲೆ ಬರ್ಕೊಳ್ರಿ, ಕೇಳಿ. ಭಕ್ತಿ ಅಂತುಂಟಲ್ಲ, ಯುಕ್ತಿ ಅಂತುಂಟಲ್ಲ. ಇದು ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಶಿವಲಿಂಗ ಸ್ಥಳದ ವಚನ ಇದು. 10ನೇ ವಚನ, 9ನೇದಲ್ಲ. ಇಲ್ಲಿ ಸ್ವಲ್ಪ ಖಂಡನೆಗಳು ಮಂಡನೆಗಳು ಅದಾವ, ಅವುಗಳನ್ನ ಸರಿಯಾಗಿ ತಿಳ್ಕೋಬೇಕು. ನಮ್ಮ ವೀರಶೈವ ಆಚಾರಕ್ಕೆ ಏನೇನು ಸಂಬಂಧ ಅದಾವ, ಮತ್ತ ಇದು ಅಲ್ಲದೆ ಬೇರೆ ಏನೇನು ನಾವು ಮಾಡ್ಲಿಕ್ಕತ್ತೀವಿ, ರೂಢಿ ಒಳಗೆ ಏನೇನು ಇಟ್ಕೊಂಡಿವಿ, ಅವನ್ನೆಲ್ಲ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ರವಿ, ಕಾಲ, ಕಾಮ, ದಕ್ಷಾದಿಗಳು ಮೊದಲಾಗಿ ಇವರೊಳಗಾದ ಸರ್ವ ಸಮಸ್ತರು ಲಿಂಗವನ್ನು ಆರಾಧಿಸಿ ಧ್ಯಾನ, ಮೌನ, ನೇಮ, ನಿತ್ಯ ತಪಸ್ಸಿನಿಂದ ಅರ್ಚಿಸಿ ಪೂಜಿಸಿ ಹಲವು ಪ್ರಕಾರದಿಂದ ನಾನಾ ಫಲ ಪದಗಳ ಪಡೆದು ಭೋಗಿಸಿ ಸುಖಿಯಾಗುವುದಕ್ಕೆ ಸಂಶಯವೇಕೆ, ಸಂದೇಹವೇನು? ಶ್ರುತಿ ದೃಷ್ಟಾನುಮಾನದಿಂದ. ಶ್ರುತಿ ಅಂದ್ರೆ ಏನ್ರಿ? ವೇದಗಳು. ಶ್ರುತಿಗಳಂದ್ರೆ ವೇದಗಳು. ಶ್ರುತಿಗಳ ಮೂಲಕ ದೃಷ್ಟಾನುಮಾನದಿಂದ, ದೃಷ್ಟಾಂತಗಳಿಂದ ಅಂತ ತಿಳಿದು ನೋಡಿರೆ. ಹಾಗಲ್ಲ, ದೃಷ್ಟಾನುಮಾನ ಅಂದ್ರೆ ಪುರಾಣಗಳು. ಪುರಾಣದೊಳಗೆ ದೇವತೆಗಳು ಏನೇನ್ ಮಾಡಿದ್ರು ಅಂತ ಎಲ್ಲ ಬರೆದಾರ, ಅದಕ್ಕೆ ಪುರಾಣಗಳು ನೋಡ್ಕೊಳ್ರಿ. ಶ್ರುತಿಗಳಂದ್ರೆ ವೇದಗಳನ್ನ ನೋಡ್ಕೊಳ್ರಿ. ನೋಡ್ಕೊಂಡ್ರೆ ಗೊತ್ತಾಗ್ತದ. ಎರಡಿಲ್ಲದೆ ಏಕವಾಗದೆ ನಾನು ನೀನೆಂಬ ಭಿನ್ನ ತೋರದೆ ಶಿವನ ಅಂಗವಾದ ಸದ್ಭಕ್ತನ ಇರುವು ಇಂತಲ್ಲ. ಅಂದ್ರೆ ಏನಾಯ್ತು? ಹರಿ, ಬ್ರಹ್ಮ, ಇಂದ್ರಗಳು ಏನು ಇವೆಲ್ಲ ಧ್ಯಾನ, ಮೌನ, ತಪಸ್ಸು ಮಾಡಿ ಪರಮಾತ್ಮನಿಂದ ಫಲ ಪಡೆದು ಸುಖ ಅನುಭವಿಸುವುದು, ಇದು ಏನದ ವೀರಶೈವ ಆಚಾರಕ್ಕ ತಕ್ಕದ್ದ ಅಲ್ಲ ಅಂತ ಹೇಳ್ತಾರ. ವೀರಶೈವ ಹೆಂಗಿರ್ತಾನಂತಂದ್ರೆ, ವೀರಶೈವ ಅಂದ್ರು ಒಂದೇ, ಲಿಂಗವಂತ ಅಂದ್ರು ಒಂದೇ. ಏನಂತನ? ನಾನು ನೀನೆಂಬ ಭಿನ್ನ ತೋರದೆ. ಅಖಂಡ ಬ್ರಹ್ಮ, ಜೀವೋ ಬ್ರಹ್ಮ ಇವನ ಅಪರ. ಅಖಂಡ ಬ್ರಹ್ಮ, ನಾನು ನೀನು ಅನ್ನಂಥದ್ದು ಭೇದ ಇಲ್ಲ. ಇಲ್ಲೇನದ? ಜಪ, ತಪ, ಧ್ಯಾನ, ಮೌನ ಇದೆಲ್ಲ ಮಾಡಬೇಕಾದ್ರ ಕರ್ಮ ಉಪಾಸನೆಗಳು ಮಾಡುವಲ್ಲಿ ಆ ಭಗವಂತ ಅಂತ ಒಬ್ಬ ಅವನಿಗೆ ನೀನು ಅಂತೀವಿ, ಮತ್ತ ಜೀವಾತ್ಮರು ನಾನು ಅಂತೀವಿ. ಈ ಭೇದ ಇಲ್ಲಲ್ಲಿ. ಎಲ್ಲಿ? ವೀರಶೈವಾಚಾರದಾಗ. ಇವರೇನು ಪರಮಾತ್ಮನನ್ನ ತಮ್ಮಿಂದ ಭಿನ್ನವಾಗಿಟ್ಟು ಉಪಾಸನೆ ಮಾಡಿ ಆರಾಧಿಸಿ ಇವರೇನು ಫಲ ಪಡ್ಕೊಂಡ್ರು, ಇವ್ರಕಿಂತ ಇವ ದೊಡ್ಡವಂತ ಯಾರೋ ವೀರಶೈವ. ಆ ವಾಕ್ಯ ಬಹಳ ಚಂದದ ಇದು. ಏನಂತಂದ್ರ, ನಾನು ನೀನೆಂಬ ಭಿನ್ನ ತೋರದೆ ಶಿವನೇ ಅಂಗವಾದ ಸದ್ಭಕ್ತನ ಇರುವು ಇಂತಲ್ಲ. ಅಂತಂದ್ರ ಶಿವನೇ ತನ್ನ ಅಂಗ. ಶಿವ ಅಂದ್ರೆ ಲಿಂಗವೇ ಅಂಗ, ಅಂಗವೇ ಲಿಂಗ. ಶಿವನೇ ಅಂಗವಾದ ಅಂತಂದ್ರ ಅಂಗವೇ ಲಿಂಗ, ಲಿಂಗವೇ ಅಂಗವಾದಂತ ಸಮರಸವಾದಂತ ಸದ್ಭಕ್ತನ ಇರುವು. ಈ ರೀತಿ ಹರಿ ಬ್ರಹ್ಮಾದಿಗಳು ಏನ್ ಮಾಡ್ಯಾರಲ್ಲ, ಆ ಸಾಧನೆಗೂ ಈ ಸಾಧನೆಗೆ ಸಂಬಂಧ ಇಲ್ಲ. ಅದೆಂತೆಂದೋಡೆ ಜಪ, ತಪ, ಧ್ಯಾನ, ಮೌನ, ನಿಯಮ, ಶೀಲ, ಕ್ರಿಯೆಗಳೆಂಬ ನಾನಾ ಋತಂಗಳ ಕೈಗೊಂಡು ಹಲವು ಪ್ರಕಾರದ ಅರ್ಚನೆ ಪೂಜನೆ ಮಾಡಿ ಒಲಿಸಿಕೊಂಡು
ಭಕ್ತಿ ಯುಕ್ತಿ ಈ ಶಕ್ತಿಯಿಂದ ಚತುರ್ವಿಧ ಫಲಗಳಂದ್ರೆ ಅದಕ್ಕಂದ್ರೆ ಅಂತ ಹೇಳಿದೆ ನಾನು ಮೊದಲು. ಚತುರ್ವಿಧ ಫಲಗಳಂದ್ರೆ ಯಾವುವು? ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಪದವಿಗಳಿಗೆ ಚತುರ್ವಿಧ ಫಲಗಳಂದ್ರು. ಇವುಗಳನ್ನು ಪಡೆದ ಮೇಲೆ ಮುಕ್ತಿ ಆಗಬೇಕೆಂಬ ಮುಕ್ತಿ ಆಗಬೇಕೆಂಬ ಅಲ್ಪಾಸ ಬಿಡಿದು ಭ್ರಮೆಗೊಳಗಾದ ಭ್ರಾಂತು ಮರ್ಕಟರಂತಲ್ಲ ನೋಡ್ರಿ. ಇವೆಲ್ಲ ಆಚಾರಗಳ ತೆಗೆದೋಗೋದು ಕೇವಲ ಅಖಂಡ ಬ್ರಹ್ಮನ ಅನುಸಂಧಾನ ಒಂದೇ ಮಾಡ್ಬೇಕವ್ರು. ನಾನು ನೀನೆಂಬ ಸಂದೇಹ ಅಳದು ಕೊಡವ ಯಾರು, ತಗೊಳವ ಯಾರು? ಕೊಡವನು ಅವನೇ, ತಗೊಳವನು ಅವನೇ. ಒಂದೇ ವಸ್ತು ಎರಡು ಲೀಲೆ ಮಾಡ್ಲಿಕ್ಕತ್ತದ. ಇಲ್ಲಿ ಭೇದ ಕಳ್ಕೊಂಡ್ಬಿಡ್ರಿ. ಆ ಭೇದ ಇದ್ದಕ್ಕೆ ಅವಕ್ಕೆಲ್ಲ ಮಂಗೆಗಳಂದು ಬಿಟ್ರದಿ ಇಲ್ಲಿ ಮರ್ಕಟ ಅಂತ. ಶಿವ ಮಹಾದೇವ ಶಂಕರ ಸಾಂಬ ಎಂದು ಆ ವಸ್ತುವಿನಲ್ಲಿ ಬೆರೆಸಿದ ಅಭೇದ್ಯ ಶರಣಂಗೆ. ಆ ಪರಮಾತ್ಮ ಅಂತೇಳಿ ಮಹಾದೇವ ಶಂಕರ ಸಾಂಬ ಅಂತೇಳಿ ಆ ವಸ್ತುವಿನೊಳಗೆ ತಾನು ಬೆರೆತು ಏನಾಗ್ಯಾನ? ತನ್ನ ನಾಮ ರೂಪ ಕ್ರಿಯೆಗಳನ್ನ ಕಳ್ಕೊಂಡನ. ದೃಷ್ಟಾಂತ ಅದ ನಿಮ್ಮ ಹತ್ರ. ಶಿವ ಸಾಂಬ. ಸಮುದ್ರದ ಆಳ ನೋಡೋದಕ್ಕತ್ತ ಉಪ್ಪಿನ ಗೊಂಬೆ ಸಮುದ್ರ ಒಕ್ಕೊಂಡು ತಾನು ಆ ಸಮುದ್ರದ ಸ್ವರೂಪನೇ ಆದಂತೆ. ಮತ್ತ ನದಿ ಅದಲ್ಲ, ನದಿ ಸಾಗರಕ್ಕ ಹೋಗಿ ಆ ಸಾಗರದೊಳಗ ಬೆರೆತು ಆ ಸಾಗರದೊಳಗ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸರಸ್ವತಿ ಅತ್ಯಾಕೆ ನದಿಗಳು ಹೋಗಿ ಸಾಗರದೊಳಗೆ ಬೆರೆತ ಮೇಲೆ ಆ ಸಾಗರದೊಳಗಿನ ನೀರು ಹಿಡಿದು ಇದು ಗಂಗೆಯ ನೀರು, ಇದು ಸರಸ್ವತಿ ನೀರು ಅತ್ಯಾಕೆ ಹಿಂಗೇನಾರ ಭೇದ ಮಾಡ್ಲಿಕ್ಕೆ ಬರ್ತದೇನು? ಸಮುದ್ರದೊಳಗೆ ಹೋಗಿ ಸೇರಿದ ಮೇಲೆ ತಾನು ಸಮುದ್ರನೇ ಆಗಿಬಿಟ್ಟು ತನ್ನ ನಾಮರೂಪಗಳನ್ನು ಹೆಂಗ ಕಳ್ಕೊತದೋ ಆ ಸಾಧನೆ ನಮ್ಮದು ನಿಜವಾದ ಸಾಧನೆ ಹೊರತು ತನ್ನಿಂದ ಆ ಪರಮಾತ್ಮನನ್ನ ಭಿನ್ನವಾಗಿಟ್ಟು ಅವನ ಪೂಜೆ ಜಪ ತಪ ಮಾಡಿ ಅವನಿಗೆ ಅದು ಕೊಡು ಇದು ಕೊಡು ಅಂತ ಬೇಡ್ಕೊಂಡು ಅವುಗಳ ಭೋಗಗಳಲ್ಲಿ ಸುಖ ದುಃಖ ಅನುಭವಿಸೋದು ಇದು ನಮ್ಮ ವೀರಶೈವ ಆಚಾರಕ್ಕೆ ಸಂಬಂಧ ಇಲ್ಲ ಅನ್ನೋದು ವಾಕ್ಯ ಬಹಳ ಚಂದ ಹೇಳಕತ್ತಾರ. ಒಟ್ಟ ದೇವರಿಗೆ ಬೇಡಂಗಿಲ್ಲ. ಆ ನಮ್ಮ ಕರ್ಮ ಭೋಗಕ್ಕೆ ತಕ್ಕಂತೆ ಶರೀರಕ್ಕೆ ಏನೇನು ಭೋಗಗಳು ಸಿಗ್ತಿರ್ತಾವ ನಾವು ಆತ್ಮಸ್ವರೂಪರಾಗಿ ಪರಮಾತ್ಮನಲ್ಲಿ ಒಂದಾಗಿ ಇರಬೇಕು ಅನ್ನೋದು ಫುಲ್ ಸ್ಟ್ಯಾಂಡರ್ಡ್ ಹೇಳಕತ್ತಾರ ಈ ವಚನದಾಗ. ಅದಕ್ಕೆ ಶಿವ ಮಹಾದೇವ ಶಂಕರ ಸಾಂಬ ಎಂದು ಆ ಮಹಾವಸ್ತುವಿನಲ್ಲಿ ಬೆರೆಸಿದ ಅವೇದ್ಯ ಶರಣಂಗೆ ಅಂದ್ರೆ ಅದ್ರೊಳಗೆ ಬೆರೆತು ತಾನು ಒಂದಾದವ. ಆಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತೇಳಿ ಬ್ರಹ್ಮನೊಳಗೆ ಒಂದಾಗಿ ತಾನು ಬ್ರಹ್ಮನಾದಂತ ಶರಣನಿಗೆ ಜಪ ತಪ ಧ್ಯಾನ ಮೌನ ಎಲ್ಲಿ ಅದೋ ಇವೆಲ್ಲ ಯಾದಕ್ಕೆ ಮಾಡಬೇಕು? ಮಾಡೋ ಅವಶ್ಯಕತೆ ಇಲ್ಲ. ಜಪ ಕೈ ಸಾರಿದಂಗೆ ಧ್ಯಾನ ಮೌನವೆಲ್ಲಿ ಅದೋ? ಧ್ಯಾನ ಧ್ಯೇಯ ಒಳವಟ್ಟು ಆನಂದಿಪ್ಪಂಗೆ ತಪದ ತರವು ಎನ್ನೆಲ್ಲೇದೋ? ಎಲ್ಲಾನು ಇವ ಅಖಂಡ ಬ್ರಹ್ಮ ಆದನು ಅಂತಂದ್ರ ಅಖಂಡ ಬ್ರಹ್ಮ ಸ್ವರೂಪ ತಾನೇ ಆದವನಿಗೆ ಆ ಧ್ಯಾನ ಮೌನ ಜಪ ತಪ ಇವುದ್ರಲಿಂತ ಏನ್ ಸುಖ ಸಿಗ್ಬೇಕಲ್ಲ ಅವನಿಗೆ ಸಿಗ್ತದೆ. ಅವನಿಗೇನ್ ಮತ್ತೆ ಹೊಸದ್ ಇನ್ನೊಂದೇನು ಸಾಧನೆ ಮಾಡೋದೇ ಬೇಕಾಗಿಲ್ಲ. ಅದಕ್ಕೇನಂತನ ಧ್ಯಾನ ಧ್ಯೇಯ ಅಳವಟ್ಟು ಆನಂದಿಪ್ಪಂಗೆ ತಪದ ತರವು ಇನ್ನೆಲ್ಲಿ ಅದೋ? ಇಹ ಪರವೆರಡು ದಶಕಟ್ಟವಂಗೆ ಋತದ ನಿಯಮ ನೋಂಪಿಯ ಸೂತಕವಿನ್ನೆಲ್ಲಿಯದೋ? ನೋಡ್ರಿ, ನಾನು ನೀನು ಇಹ ಪರ ಇವೆಲ್ಲ ಕಳ್ಕೊಂಡವನಿಗೆ ಏನು ಸಮಸ್ಯೆನೇ ಇಲ್ಲ. ಅಲ್ಲಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷನೇ ಆದ. ಇಹ ಪರವೆರಡು ದಶಗೆಟ್ಟವಂಗೆ ಋತ ನೇಮದ ನೋಂಪಿಯ ಸೂತಕವಿನ್ನೆಲ್ಲಿಯದೋ? ಇಂತಿದನು ಅಪ್ಯಾನವೇ ಮಾಡುವ ಸಂಪನ್ನ ಸತ್ಪುರುಷಮಂ ಪಡೆದುಕೊಂಡು ತೆರವು ಮರಹಿಲ್ಲದೆ ಪತಿಭಕ್ತಿಯ ಮಾಡುವ ಸಜ್ಜನ ಸತಿಗೆ ಭಜನೆ ಪೂಜಾ ಕ್ರಿಯೆಗಳೆಂಬ ನಿಯಮ
ದಿಂದರ್ಪಿಸಿ ಪೂಜಿಸಿ ಧ್ಯಾನ ಮಾಡಬೇಕೆಂಬ ಸಂಭ್ರಮದ ದಂದುಗದ ಕೋಟಲೆ ಎಲ್ಲಿಯದೋ ಆ ಒಂದು ಸತಿ ಪತಿ ಪೂಜೆ ಮಾಡ್ತಾಳಂತಂದ್ರ ಸತಿ ತನ್ನ ಪೂಜೆನೇ ತಾನೇ ಮಾಡ್ಕೋತಾಳನ್ನ ಭಾವದಲ್ಲಿ ಮಾಡ್ತಾಳ. ಅದೇ ರೀತಿ ಇಲ್ಲಿ ಲಿಂಗ ಅಂಗ ಒಂದಾಗದಾಗ ಅಲ್ಲಿ ಲಿಂಗ ಪೂಜೆ ಮಾಡ್ಲಕತ್ತೀನಿ ಅಂತಂದ್ರ ತನ್ನ ಪೂಜೆ ತಾನೇ ಮಾಡ್ಕೊಳಕತ್ತೀನಿ ಅಂತ ಅಹಂಗ್ರಹೋಪಾಸನೆ. ಏನಾರ ಸೇವೆ ಮಾಡ್ಲಕತ್ತೀವಿ ಅಂದ್ರ ಸೇವೆ ಯಾರಿಗೂ ಮಾಡ್ಲಕತ್ತಿಲ್ಲ, ನನಗೇ ನಾ ಸೇವೆ ಮಾಡ್ಕೊಳಕತ್ತೀನಿ ಅಂದಂಗ. ಹಂಗದು ಭೇದ ಕಳ್ಕೊಂಡು ಒಂದೇ ಆಗಿ ಮಾಡ್ಕೊಳ್ಳೋಂಥದ್ದು ಅರ್ಥ ಅದ ಇದ್ರೊಳಗ. ಇಂತಿದನು ಒಪ್ಪಾಯನ ಮಾಡುವ ಸಂಪನ್ನ ಸತ್ಪುರುಷಮಂ. ಸತ್ಪುರುಷ ಅಂದ್ರೆ ಬ್ರಹ್ಮ ಪರಮಾತ್ಮ ಒಳಗಿರೋ ಚೇತನ. ಅಂತವನನ್ನು ಪಡ್ಕೊಂಡು ತೆರವು ಮರವಿಲ್ಲದೆ ಅಂದ್ರ ಕೂಡದ ಅಗಲದ ಕೂಟ. ತೆರವು ಅಂತಂದ್ರ ಅಗಲಿದ್ದು, ಮತ್ತೆ ಇದ್ದದ್ದು ಮರೆಯದು. ಹಿಂಗಾಗಿ ಇವೆರಡು ಇರ್ಲಾರ್ದು, ಕೂಡದ ಅಗಲದ ಕೂಟ, ಅರಿವು ಮರೆವು ಇಲ್ಲದಂತ ಸ್ಥಿತಿ. ಈ ರೀತಿಯಾಗಿ ಪತಿಭಕ್ತಿ ಮಾಡುವ ಸಜ್ಜನ ಸತಿಗೆ ಅಂತಂದ್ರ ಲಿಂಗ ಭಕ್ತ ತನ್ನ ದೇವರಿಗೆ ಮಾಡುವಂತ ಭಕ್ತಿ ಪೂಜಾ ಕ್ರಿಯೆಗಳು ನೇಮದಿಂದ ಪೂಜಿಸಿ ಧ್ಯಾನ ಮಾಡಬೇಕೆಂಬ ಸಂಭ್ರಮದ ದಂದುಗ ಕೋಟಲೆ ಎಲ್ಲಿಯದೋ. ಇಬ್ರು ಒಂದೇ ಇದ್ದತ್ನಾಗ ಯಾರ ಪೂಜೆ ಯಾರಿಗೆ ಮಾಡೋದಪ್ಪ? ನಂದು ನಾನೇ ಮಾಡ್ಕೊಳಕತ್ತೀನಿ. ಅಹಂ ಗ್ರಹೋಪಾಸನೆ ಅಂದ್ರೆ ನಂದು ನಾನೇ ಮಾಡ್ಕೊಳಕ. ನಾ ಏನ್ ಪೂಜೆ ಮಾಡ್ಲಕತ್ತೀನಿ, ನಾನು ಏನ್ ಸೇವೆ ಮಾಡ್ಲಕತ್ತೀನಿ, ಯಾರ ಸಲುವಾಗಿ ಮಾಡ್ಲಕತ್ತೀನಿ ಅಂದ್ರೆ ನನ್ನ ಸಲುವಾಗಿ ನಾನೇ ಮಾಡ್ಕೊಳಕತ್ತೀನಿ ಅನ್ನಂತ ಭಾವದಲ್ಲಿ ನಾವು ಕೆಲಸ ಮಾಡಬೇಕು. ಅರ್ಥ ಪ್ರಾಣ ಅಭಿಮಾನ ಮೊದಲಾದ ಸಕಲ ಪದಾರ್ಥಗಳೆಲ್ಲವೂ ಮೊದಲೇ ಇವೆಲ್ಲ ಯಾರು ಅಪ್ಪ ಅಂದ್ರೆ ಪುರಾತನರು ಎಂದು ಅರಿದ ಶಿವಯೋಗೇಶ್ವರೆಂಬ ಪರಶಿವ ಶರಣಂಗೆ ಸಮರ್ಪಣೆಯ ಮಾಡುವ ಸದ್ಭಕ್ತಂಗೆ ಇವೆಲ್ಲ ಯಾರಿಗೂ ಅಪ್ಪ? ನಮ್ಮಲ್ಲಿರುವ ಅರ್ಥ ಪ್ರಾಣ ಅಭಿಮಾನ ಇವೆಲ್ಲ ಯಾರು ಅಂತಂದ್ರೆ ಪುರಾತನ ಅಂದ್ರೆ ಗುರು ಲಿಂಗ ಜಂಗಮರದು ಇವ್ರದ್ದು. ಇಂಥ ಸದ್ಭಕ್ತಂಗೆ ಆವಾಗಲೂ ಶ್ರೀ ಗುರು ಸೇವೆಯ ಮಾಡುವ ಕೈಯಲ್ಲಿ ಮಣಿಗಳ ಹಿಡಿದು ತಿರುವಬೇಕೆಂಬ ಸಾವತಿಗೊಳ್ಳಲಿಕ್ಕೆ. ಗುರುವಿನ ಸೇವೆ ಮಾಡ್ಲಕತ್ತಿದ್ಮೇಲೆ ಕೈಯಾಗ ಮಣಿ ಇಟ್ಕೊಂಡು ಜಪ ಮಾಡೋ ಕೆಲಸ ಎದಕ್ಕ? ಸದಾ ಸನ್ನಿಹಿತನಾಗಿ ಅನುದಿನ ಶ್ರುತಿಯ ಗೈದು ಮನದ ನೆನಹು ಬಿಡಿಸಿ ಎಣಕಿಗಿಕ್ಕಿ ಸಂಚರಿಸುವ ಸಂದೇಹವದೇಕೋ. ಯಾವಾಗ್ಲೂ ಅವನನ್ನೇ ನೆನೆಸ್ತಾ ಇರೋವನಿಗೆ ಅಷ್ಟು ಲಕ್ಷ ಜಪ ಮಾಡೀನಿ ಇಷ್ಟು ಲಕ್ಷ ಜಪ ಮಾಡೀನಿ ಅಂತ ಹೇಳ್ತಿ ಅದು ಎಣಿಸುವಂತ ಕಾಟ ಎದಕ? ಅನುಮಿಷವಾಗಿ ನೋಡುವ ದೃಷ್ಟಿಗೆ ಎವೆಯ ಮರೆ ಮಾಡಿಕೊಂಡು ಕಣ್ಣು ಮುಚ್ಚುವುದೇಕೋ. ಅನುಮಿಷವಾಗಿ ಆ ಪರಮಾತ್ಮನನ್ನ ಬಿಟ್ಟು ಬಿಡದಂಗ ಎಲ್ಲವೂ ಬ್ರಹ್ಮ ಸ್ವರೂಪ, ತಾನೂ ಸ್ವರೂಪ ಬ್ರಹ್ಮನೇ ಅಂತ ತಿಳ್ಕೊಂಡವನಿಗೆ ಈ ಒಂದು ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಅವಶ್ಯಕತೆ ಏನದ? ಕರ ಮನ ನೇತ್ರವೆಂಬ ತ್ರಿಸ್ಥಾನದಲ್ಲಿ ಇರಿಸಲರಿಯದೆ ಭೇದವ ಮಾಡಿ ಅಗಲಿಸುವಂತ ಜಪ ತಪ ತಾನೇಕೋ. ಎಲ್ಲ ನನ್ನ ಕೈಯಾಗಿರೋವನು ನೀನೇ, ಮನುಷ್ಯನಾಗಿರೋವನು ನೀನೇ, ಕಣ್ಣಾಗಿರೋವನು ನೀನೇ, ನೋಡೋನು ನೀನೇ, ದರ್ಶನನು ನೀನೇ, ದೃಶ್ಯನು ನೀನೇ, ಎಲ್ಲ ನೀನೇ, ಒಂದೇ ವಸ್ತು ಅಂತೇಳಿ ಪರಿಪೂರ್ಣ ವಸ್ತುವನ್ನ ತನ್ನ ಕರಕಮಲದಲ್ಲಿ ಇರಲಿಕ್ಕಾಗಿ ಅಗಲಿಸಿ ದೂರಕ್ಕಿಕ್ಕಿ ಎವೆದೆರೆ ಮಾಡಿ ಖಂಡಿಸಿ ಕಂಡೇನೆಂಬ ಧ್ಯಾನ ಮೌನವದೇಕೋ. ಅಂತ ಒಂದು ಬ್ರಹ್ಮಚೇತನವೇ ನಿಮ್ಮೊಳಗಿದ್ದು ಅದನ್ನ ದೂರ ಮಾಡಿ ಅದನ್ನ ಖಂಡಿಸಿ ಮತ್ತಿನ್ಯಾವುದೋ ದೇವರಂತ ಹೋಗಂತ ಧ್ಯಾನ ಮೌನ ಎದಕ್ ಮಾಡ್ತೀರಿ? ಸರ್ವ ಸಂಪದವ ನೀವಂತಹ ಸ್ವತಂತ್ರ ಕರ್ತು ಎನಿಸುವ ಸಮರ್ಥಿಕೆಯನ್ನುಳ್ಳ ವಸ್ತುವೆಂಬ ಪರಮ ಬ್ರಹ್ಮದೊಳಗಿದ್ದು ಅಲ್ಪ ಪದವ ಸಾಧಿಸಿಯನೆಂದು ಕಾಯವ ದಂಡಿಸಿ ಆತ್ಮ ನಿಗ್ರಹ ಮಾಡಿ ಬಟ್ಟ ಗುತ್ತತನವಂ ಹಣ್ಣಿ ತಗಹ ನಿಕ್ಕಿ ಕುಳ್ಳಿರ್ದು ಬೇಡಿಕೊಂಬ ತಪವು ತಾನೇಕೋ. ಏನೋ ಒಂದು ಪರಬ್ರಹ್ಮ ಸ್ವರೂಪನೇ ತಾನಾದವನು, ಶಿವ ಸ್ವರೂಪನೇ ತಾನಾದವನು ಅಂತೇಳಿ ಸಾಧಿಸಿದ ಮೇಲೆ ಏನಾಗ್ತದ್ರಿ? ಅಹಂಕಾರ ಅನ್ನೋದು ಹೋಗ್ಬಿಡ್ತದ.
ಆದ್ಮೇಲೆ ಏನಾಯ್ತು, ಎಲ್ಲಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋಂಥದ್ದೊಂದು ಈ ಸಾಧನಾ ಮಾರ್ಗದಲ್ಲಿ ನಮಗೆ ತೊಡಗಿಸಿ ನಮಗೆ ಸನ್ಮಾರ್ಗ ತೋರಿಸ್ಲಿಕ್ಕತ್ತಾರಲ್ಲ, ಅವ್ರಕ್ಕಿಂತ ದೊಡ್ಡವರು ಮತ್ತಿನ್ಯಾರು ಇಲ್ಲ ಅಂಥೇಳಿ ಅನಿಸಿ ಏನಾಗ್ತದಂದ್ರೆ, ಈ ಬ್ರಹ್ಮ ಪದವಿ, ವಿಷ್ಣು ಪದವಿ, ಇಂದ್ರ ಪದವಿ, ರುದ್ರ ಪದವಿ ಬೇಕು ಅಂತೇಳಿ ಏನಾದ್ರು ಅನಿಸ್ತದೇನ್ರಿ? ಬ್ರಹ್ಮಾಸ್ಮಿ ಇದ್ದವನಿಗೆ ಯಾವ್ದಾರ ದೊಡ್ಡ ದೊಡ್ಡ ಪೋಸ್ಟ್ಗಳು ಬೇಕನ್ನಿಸ್ತದ, ಅಧಿಕಾರ ಪೋಸ್ಟ್ಗಳು. ಎಲ್ಲಾನು ತಾನೇ ಇದ್ದತ್ನಾಗ ಬ್ರಹ್ಮ ಸ್ವರೂಪ ಅದವನಿಗೆ ಬ್ರಹ್ಮ ಪದವಿ ಎದಕ್ ಬೇಕು? ಅದಕ್ಕ ಸರ್ವ ಸಂಪದವೆನಿಸುವಂತಹ ಸ್ವತಂತ್ರ ಕರ್ತೃ ವೆನಿಸಿ ಸಮರ್ಥಿಕೆಯನ್ನುಳ್ಳ ವಸ್ತುವೆಂಬ ಪರಬ್ರಹ್ಮದೊಳಗಿರ್ದು ಏನು ವಾಕ್ಯಗಳಿವು? ಇಂಥದ್ದು ವಸ್ತು ತಾನೇ ಆಗಿದ್ದು ಅಲ್ಪ ಪದವ ಸಾಧಿಸಿಯನೆಂಬ ಕಾಯವ ದಂಡಿಸಿ ಆತ್ಮವ ನಿಗ್ರಹ ಮಾಡಿ ಅಂತಂದ್ರೆ, ಆತ್ಮ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ಒಳಗಿರೋ ಚೇತನ ಅಲ್ಲ. ನಿಗ್ರಹ ಮಾಡೋದು, ಆತ್ಮಕ್ಕೆ ನಿಗ್ರಹ ಮಾಡೋದಿರಂಗಿಲ್ಲ. ಆತ್ಮ ಅಂದ್ರೆ ಸೆಲ್ಫ್, ಸೆಲ್ಫ್ ಅಂದ್ರೆ ಮನಸ್ಸು, ಪ್ಯೂರ್ ಸೆಲ್ಫ್ ಅಂದ್ರೆ ಸ್ಪಿರಿಟ್, ಆತ್ಮ. ಅದಕ್ಕೆ ಆತ್ಮವ ನಿಗ್ರಹ ಮಾಡಿ ಬಟ್ಟ ಗುತ್ತತನವಂ ಹಣ್ಣಿತಗನೈಕ್ಕಿ ಕುಳ್ಳಿರ್ದು ಬೇಡಿಕೊಂಬವ ತಪವು ತಾನೇಕೋ. ಮುಟ್ಟಿತ್ತೆಲ್ಲವೂ ಪವಿತ್ರ, ನೋಡಿತ್ತೆಲ್ಲವೂ ಪಾವನ, ನಿರ್ಮಲನೆಂಬ ನಿರ್ವಲಯಂಗೆ ಸದಾ ದಾಸೋಹದೊಳಿರುತ್ತ ಸೂತಕ ಬಿಡದೆಂದು ಜಡಕ್ರಿಯೆಂದೇ ಭಾಷೆ ಗೊಡಲರಿ ಗುರಿ ಮಾಡಿ ಮೀಸಲಾಗಿಯ ಪ್ರಾಣವ ನಿರಿದುಕೊಂಡು ಸಾವ ಸಂಕಲ್ಪ ಋತ ನೇಮಗಳೇಕೋ. ಸದಾ ಕಾಲ ದಾಸೋಹದಲ್ಲಿ ಇರೋವನಿಗೆ, ದಾಸೋಹ ಅಂತಂದ್ರೇನು? ದಾಸ ಅಹಂ, ಕಡಾಯಿಗಟ್ಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ದಾಸೋಹ ಅಲ್ಲ. ದಾಸ ಅಹಂ, ದಾಸ ಪ್ಲಸ್ ಅಹಂ, ದಾಸೋಹಂ. ಎದಕ್ಕೆ ದಾಸೋಹಂ? ಸೋಹಂ. ಸೋಹಂ ಅಂತಂದ್ರ ಅದು ನಾನೇ ಇದ್ದೇನೆ ಅಂತ. ಯಾವಾಗ ಅದು ನಾನೇ ಇದ್ದೇನೆ ಅಂದತ್ನಾಗ ಅಲ್ಲಿ ಅಹಂ ಅನ್ನೋದೇನು ಹೋಗ್ಬಿಡ್ತದ. ಅದು ನಾನೇ ಆದ್ಮೇಲೆ ಅಲ್ಲೇನಾಗ್ತದ? ದಾಸ ಅಹಂ ಅಂತೇಳಿ ಚಾಲು ಆಗ್ತದೆ. ಸೋಹಂ ಅನ್ನೋದು ಸಾಧನೆ ಮಾಡಿದ್ರಿ ಅಂತಂದ್ರ ದಾಸೋ ಅಹಂ. ಯಾವಾಗನು ದಾಸೋಹಂ ಇದ್ದತ್ನಾಗ ಅವನಿಗೆ ಈ ಯಾವ ಮಾಡ್ತಾರಲ್ಲ ಋತ ನಿಯಮಗಳು ಮಾಡಬೇಕು, ಮತ್ತು ಅದ್ರೊಳಗೆ ಏನಾರ ವ್ಯತ್ಯಾಸ ಆಯ್ತಂತಂದ್ರ ಒಂದು ಏನಪ್ಪಾ ಅಂತಂದ್ರೆ, ಪ್ರಾಣವ ನಿರಿದುಕೊಂಡು ಸಾವ ಸಂಕಲ್ಪ ಋತ ನಿಯಮಗಳೇಕೋ. ಏನರೇ ಆ ಋತ ನಿಯಮಗಳಲ್ಲಿ ವ್ಯತ್ಯಾಸ ಆಯ್ತಂತಂದ್ರ ಒಂದು ಆಯುಧ ತಗೊಂಡು ತನ್ನನ್ನು ತಾನು ಚುಚ್ಚಿಕೊಂಡು ಸಾಯ್ಬೇಕನ್ನಂತ ಒಂದು ವಿಚಾರ ಏನದಲ್ಲ. ಹಾಂಗ ಪೂಜಿಸುವನು ಪೂಜೆಗೊಂಬುವನು ತಾನೇ ಎಂದು ತಿಳಿದು ಈ ತ್ರಿವಿಧ ಪೂಜೆಯ ಸೂತ್ರಾತ್ಮಕ ತಾನೇ ಎಂಬ ಹವಣ ನರಿದು ಆ ಅರುವಂಗೆ ತಾನೇ ಆಶ್ರಯವಾಗಿರಲು ಇದನ್ನರಿಯದೆ ನಾನಾ ಪರಿಯಿಂದ ಒಲಿಸಿ ಮೆಚ್ಚಿಸಿ ಸ್ವರ್ಗದ ಭೋಗವೆಂಬ ಧರ್ಮ ಕರ್ಮಗಳನ್ನುಂಬುವ ಕೈಕೂಲಿಕಾರನಂತೆ ಮಾಡುವ ಅರ್ಚನೆಯ ಪೂಜೆಯ ಆಯಾಸಬೇಕೋ. ಏನು ಅಚ್ಚರಿದು? ಪೂಜಿಸುವವನು ತಾನೇ. ಸೂತ್ರ ಎಷ್ಟು ಚಂದ ಹೇಳಕತ್ತಾರ. ಪೂಜಿಸುವವನು ತಾನೇ, ಪೂಜಿಸುವವನು ತಾನೇ, ಪೂಜೆ ಗೊಂಬುವವನು ತಾನೇ. ಅರ್ಥ ಆಗ್ಲಕತ್ತದ? ಪೂಜೆ ಮಾಡವನು ತಾನೇ, ಪೂಜೆ ಗೊಂಬುವವನು ತಾನೇ ಎಂದು ತಿಳಿದು ತ್ರಿವಿಧ ಪೂಜೆಯ ಸೂತ್ರಾತ್ಮಕ ತಾನೇ. ಇಷ್ಟ ಪ್ರಾಣ ಭಾವ ಮೂರು ಪೂಜೆಗಳೇನದವಲ್ಲ, ಆ ಮೂರರಲ್ಲಿ ಏನದ? ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ಪೂಜೆ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ ಪೂಜೆ, ಮತ್ತೆ ಕಾರಣ ಶರೀರಕ್ಕೆ ಭಾವಲಿಂಗ ಪೂಜೆ. ಈ ಮೂರು ಪೂಜೆ ಗೊಂಬುವವ ತಾನೇ. ಆ ಪೂಜೆಯ ಸೂತ್ರಾತ್ಮಕ ತಾನೇ ಎಂಬ ಹವಣನ ಅರಿದು, ಈ ಸೂತ್ರನ ಅರಿದು ಆ ಅರಿವಿಂಗೆ ತಾನೇ ಆಶ್ರಯ.
ಮತ್ತೆ ಇದನ್ನ ತಿಳಿದವ ಯಾರು? ತಾನೇ ತಿಳಿದವನು ತಾನೇ, ಪೂಜಾ ಮಾಡವನು ತಾನೇ, ಪೂಜಾ ಮಾಡಿಸ್ಕೊಳ್ಳವನು ತಾನೇ, ತಿಳಿಸಿ ಹೇಳಿದವನು ತಾನೇ. ಈ ರೀತಿ ಇರುವಾಗ ಇದನ್ನು ಅರಿಯದೆ ನಾನಾ ಪರಿಯಿಂದ ಒಲಿಸಿ ಮೆಚ್ಚಿಸಿ ಸ್ವರ್ಗದ ಭೋಗವೆಂಬ ಧರ್ಮ ಕರ್ಮಗಳ ನುಂಬುವ ಕೈಕೂಲಿಕಾರ. ಇವರೆಲ್ಲ ಲೇಬರ್ಗಳು, ಇವರೆಲ್ಲ ತಪಸ್ ಮಾಡಿಕೆ ಫಲ ಪಡ್ಕೊಳ್ಳೋರು, ಇವರೆಲ್ಲ ಲೇಬರ್ಗಳು. ಆ ಲೇಬರ್ಗಳ ಗತ್ಲೆ ಅಲ್ಲ ಇದು. ಮಾಡುವ ಅರ್ಚನೆ ಪೂಜನೆ ಆಯಾಸ ಬೇಕೋ? ಜಪ ತಪ ಜಾಡ್ಯದ ಜಂಜಡದವನಲ್ಲ. ಯಾರು? ವೀರಶೈವ ಲಿಂಗವಂತ ಶುದ್ಧ ಬ್ರಹ್ಮಜ್ಞಾನಿ. ಧ್ಯಾನ ಮೌನದಿಂದೆ ಬಿಗಿದು ಬಿರ್ರನೆ ಬೆರತಿಯ ಬಂಧನದವನಲ್ಲ. ಧ್ಯಾನ ಮೌನ ಮಾಡ್ತೀನಿ ಅಂತೇಳಿ ಚಟದು ಮೂಗ ಅವು ಇಟ್ಕೊಂಡು ಒಂಥರ ಉಸಿರಾಡ್ಸ್ಕೊತ್ ಕೂತಿರ್ತಾರಲ್ಲ ಮುಸ್ಸು ಅಂತವಲ್ಲ ನಾವು. ನೆಪದಿಂದೆ ತದ್ದೀನವ ಮಾಡಬೇಕೆಂಬ ಉದ್ದೇಶಿ ಅಲ್ಲ. ಏನಾರ ಒಂದೊಂದು ನೆಪ ಮಾಡಿ ಒಂದು ಪೂಜೆ ಮಾಡಬೇಕು, ಒಂದು ವೃತ ಮಾಡಬೇಕು ಅಂತವೇನು ಇಲ್ಲ ನಂಬಲ್ಲಿ. ವರ್ಷಕ್ಕೊಂದು ತಿಥಿ ಮಾಡವರಲ್ಲ. ಸದಾಕಾಲ ನಮ್ಮ ಹಿರಿಯರಿಗೆ ನಾವು ಗೌರವಿಸುವವರಿಗೆ ವರ್ಷಕ್ಕೊಂದು ತಿಥಿ ಯಾಕೆ ಮಾಡಬೇಕು? ಪ್ರತಿನಿತ್ಯ ನೆನೆಸ್ತಾ ಇರ್ತೀವಿ ನಮ್ಮ ಹಿರಿಯರಿಗೆ. ಪ್ರತಿನಿತ್ಯನೂ ನಾವು ದೀಪಾವಳಿ ಮಾಡ್ತೀವಿ, ಪ್ರತಿನಿತ್ಯನೂ ನಾವು ಯುಗಾದಿ ಮಾಡ್ತೀವಿ, ಪ್ರತಿನಿತ್ಯನೂ ನಮಗೆ ದಸರಿ ಮಾಡ್ತೀವಿ. ಹೀಗೆಲ್ಲ ಮಾಡಾಗ ವರ್ಷಕ್ಕೊಮ್ಮೆ ಮಾಡೋರಲ್ಲ ನಾವು. ಅದಕ್ಕೆ ವರ್ಷಕ್ಕೊಂದು ತಿಥಿಯಂದು ಮಾಡುವ ಕೀರ್ತಿ ವಾರ್ತೆಯ ಮುಯ್ಯಾನುವವನಲ್ಲ. ಎಲ್ಲ ಕಾಲದಲ್ಲಿ ನಾವು ಅದನ್ನೇ ಮಾಡ್ತಿರ್ತೀವಿ. ನಾವು ದಿನ ಹಬ್ಬ ಮಾಡೋವನಿಗೆ ಹಬ್ಬದ ದಿನ ಹೋಳಿಗೆ ಉಂಡ್ರೆ ಏನ್ ರುಚಿ ಆಗ್ತದ? ದಿನ ಹಬ್ಬದಾಗ ಇರ್ತೀವಿ ನಾವು. ಮಿಕ್ಕ ಕಿರುಕುಳ ಹಾದಿಯವನಲ್ಲ. ಮಿಕ್ಕ ಕಿರುಕುಳ ಸಣ್ಣ ಸಣ್ಣ ಹಾದಿ ಸಣ್ಣ ಇವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಚಿಲ್ಲರ ಸಾಧನೆ ಮಾಡುವವನಲ್ಲ ಅಂತ. ಈ ರೀತಿ ಹೇಳಿ ಈ ವಚನ ಅರ್ಧ ಮುಗಿದದ, ಇನ್ನ ಅರ್ಧ ಆದ. ಅದಕ್ಕ ಮೊನ್ನೆಲಿಂತ 3 ದಿವಸ ಆಯ್ತು ವಚನ ಆರಂಭದಿಂದ ಓದ್ಲಕತ್ತೀನಿ. ನಾಳೆಗೆ ಈ ಅರ್ಧದಲಿಂತ ಮುಂದಿಂದ ಓದ್ತೀನಿ. ಯಾಕಂದ್ರೆ ಅದು ಮುಗಿಯಂಗಿಲ್ಲ. ಒಂದೇ ಸಲ ಮಾಡಿದೇವ ಅಂದ್ರೆ ಮುಗಿಯಂಗಿಲ್ಲ. ಅದ್ರ ಮುಂದಿನ ಮತ್ತೇನ್ ಹೇಳ್ತಾರ ನೋಡೋಣ. ಇದು ನಿಮಗೆ ಫೋಟೋ ತೆಗೆದು ಹಾಕಿಬಿಡ್ತೀನಿ. ಇದು ಓದೋದು ಮುಗಿದ್ಮೇಲೆ ಒಂದ್ ಕಡೆ ಬರೆದು ಇಟ್ಕೋರಿ. ನಾವು ಮಾಡುವ ಕೆಲಸ ಎಷ್ಟರ ಮಟ್ಟಿಗೆ ಸಾರ್ಥಕ ಅದ, ನಮ್ಮ ಗುರಿಗೆ ಅವು ಎಷ್ಟು ಪೂರಕ ಅದಾವ. ನಾವು ಒಂದು ಗುರಿ ಇಟ್ಕೊಂಡಿವಲ್ಲ, ಆ ಗುರಿಗೆ ನಾವು ಮಾಡುವ ಸಾಧನೆಗಳು ಏನದಾವ, ಎಷ್ಟರ ಮಟ್ಟಿಗೆ ಪೂರಕ ಅದಾವ ಅನ್ನೋದು ತಿಳ್ಕೋಬೇಕು. ಹೌದಿಲ್ಲ? ನಮ್ಮದು ಗುರಿಗೆ ಅದು ಕರ್ಕೊಂಡು ಹೋಗ್ಬೇಕಲ್ರಿ. ಗುರಿಗೆ ಕರ್ಕೊಂಡು ಹೋಗಂಗಿಲ್ಲ. ಅವು ಇಲ್ಲೇ ಎಲ್ಲರ ಕರ್ಕೊಂಡು ಕೈ ಬಿಡ್ತಿದ್ದು ಅಂದ್ರೆ ಅಂತ ಸಾಧನೆಗಳು ಎದಕ್ ಮಾಡಬೇಕು? ನಮ್ಮ ಸಾಧನಾ ವಿಧಾನ ಹೆಂಗಿರ್ಬೇಕು ಏನು ಅನ್ನೋದು ಮಹಾಲಿಂಗರಂಗರು ಹೇಳೋರದಾರ ಮುಂದ. ಅದೆಲ್ಲ ಸ್ವಲ್ಪ ಮಧ್ಯಾಹ್ನದ ಪಾಠ ರೆಗ್ಯುಲರ್ ಆಗಿ ಅಟೆಂಡ್ ಆಗಿರಿ. ಯಾವಾಗ ಚಾನ್ಸ್ ಸಿಗ್ತದ ಅವಾಗ ಅದು ಹೇಳ್ತೀವಿ. ಮಧ್ಯಾಹ್ನದ ಪಾಠ ನೆಗ್ಲೆಕ್ಟ್ ಮಾಡ್ಲಕತ್ತೀರಿ, ಸಂಜೆ ಪಾಠ ನೆಗ್ಲೆಕ್ಟ್ ಮಾಡ್ಲಕತ್ತೀರಿ, ಮುಂಜಾನೆ ಇದ್ದವ್ರು ಸಂಜೆಗೆ ಇರಲ್ಲ, ಸಂಜೆಗಿದ್ದವ್ರು ಮಧ್ಯಾಹ್ನ ಇರಲ್ಲ, ಹಿಂಗೆ ಏನೇನೋ ಮಾಡ್ಲಕತ್ತೀರಿ. ಅದು ವಚನ ವಿಶ್ಲೇಷಣೆ ಮಾಡೋದೇ ಒಂದು ಸಪ್ರೇಟ್ ಸೆಷನ್ ಇತ್ತು ಅಂತಂದ್ರೆ ಒಂದೊಂದು ಸಾಲು ಒಂದೊಂದು ದಿನ ಹೇಳೋಷ್ಟದ. ಆದ್ರೆ ನಾವು ಈಗ ಅದನ್ನೇ ವಿಶ್ಲೇಷಣೆ ಮಾಡ್ಕೊತ ಕುಂತ್ರ ವಿಚಾರ ಸಾಗರ ನಿಲ್ತದ. ನಮ್ಮ ಗುರಿ ವಿಚಾರ ಸಾಗರದ ಅಧ್ಯಯನ. ಹಿಂಗಾಗಿ ನಾವೇನ್ ಮಾಡ್ಬೇಕು? ವಿಚಾರ ಸಾಗರಕ್ಕೆ ಮಹತ್ವ ಕೊಟ್ಟು ಇದನ್ನ ಸಂಕ್ಷಿಪ್ತವಾಗಿ ತಿಳ್ಕೋಬೇಕು. ಅದೇನು ಕನ್ನಡದಾಗ ಅದ, ಸರಳದಾಗಿ ತಿಳಿತದ. ಹಿಂಗಾಗಿ ನಾವು ಸ್ವಲ್ಪ ಅದಕ್ಕೆ ಅಂತ ಪರಿ ವಿಶ್ಲೇಷಣೆ ಮಾಡೋದು ಬೇಕಾಗಿಲ್ಲ. ಶ್ರೀ ವಿಚಾರ ಸಾಗರ. ಯಾರು ತತ್ವಪದ ಹಾಡ್ತೀರೇನು? ಒಂದ್ ತತ್ವಪದ ಹಾಡ್ರಿ, ಸ್ವಲ್ಪ ಮೂಡ್ ಚೇಂಜ್ ಆಗ್ತದ. ಆಮೇಲೆ ಮುಂದಿಂದು
ಯಾರು ಅದೀರ? ನಿದ್ದೆ ಎತ್ತದ ಎಲ್ಲರಿಗೆ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣಿ ಒಂದು ಷಣ್ಮುಖ ಶಿವಯೋಗಿಗಳ ವಚನ. ಗುಣವನರಿಸಿದಡೆ ಮೊದಲನೇ ಪಾತಕ, ಮೊದಲನೇ ಪಾತಕ ಗುರುವಿನಲ್ಲಿ ಗುಣವನರಸಿದಡೆ ಮೊದಲನೇ ಪಾತಕ, ಮೊದಲನೇ ಪಾತಕ ಲಿಂಗದಲ್ಲಿ ನರಸಿದಡೆ ಎರಡನೇ ಪಾತಕ, ಎರಡನೇ ಪಾತಕ ಗುರುವಿನಲ್ಲಿ ಗುಣವನರಸಿದಡೆ ಮೊದಲನೇ ಪಾತಕ, ಮೊದಲನೇ ಪಾತಕ ಜಂಗಮದಲ್ಲಿ ಕುಲವನರಸಿದಡೆ, ಜಂಗಮದಲ್ಲಿ ಕುಲವನರಸಿದಡೆ ಮೂರನೇ ಪಾತಕ, ಮೂರನೇ ಪಾತಕ ಜಂಗಮದಲ್ಲಿ ಕುಲವನರಸಿದಡೆ ಮೂರನೇ ಪಾತಕ, ಮೂರನೇ ಪಾತಕ ಪಾದೋದಕದಲ್ಲಿ ಸೂತಕವನರಸಿದಡೆ, ಪಾದೋದಕದಲ್ಲಿ ಸೂತಕವನರಸಿದಡೆ ನಾಲ್ಕನೇ ಪಾತಕ, ನಾಲ್ಕನೇ ಪಾತಕ ಗುರುವಿನಲ್ಲಿ ಗುಣವನರಸಿದಡೆ ಮೊದಲನೇ ಪಾತಕ, ಮೊದಲನೇ ಪಾತಕ ಪ್ರಸಾದದಲ್ಲಿ ರುಚಿಯ ನರಸಿದಡೆ ಐದನೇ ಪಾತಕ, ಐದನೇ ಪಾತಕ ಗುರುವಿನಲ್ಲಿ ಗುಣವನರಸಿದಡೆ ಮೊದಲನೇ ಪಾತಕ ಲಿಂಗದಲ್ಲಿ ಶಿಲೆಯ ನರಸಿದಡೆ ಎರಡನೇ ಪಾತಕ, ಎರಡನೇ ಪಾತಕ ಪಾದೋದಕದಲ್ಲಿ ಸೂತಕವನರಸಿದಡೆ ನಾಲ್ಕನೇ ಪಾತಕ, ಪಾದೋದಕದಲ್ಲಿ ಸೂತಕವನರಸಿದಡೆ ನಾಲ್ಕನೇ ಪಾತಕ, ನಾಲ್ಕನೇ ಪಾತಕ ಇಂತಿ ಪಂಚ ಮಹಾಪಾತಕರ ಎನಗೊಮ್ಮೆ ತೋರದಿರಯ್ಯ, ಇಂತಿ ಪಂಚ ಮಹಾಪಾತಕರ ಎನಗೊಮ್ಮೆ ತೋರದಿರಯ್ಯ ಅಖಂಡೇಶ್ವರ, 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 ಅಖಂಡೇಶ್ವರ ಗುರುವಿನಲ್ಲಿ ಗುಣವನರಸಿದಡೆ ಮೊದಲನೇ ಪಾತಕ, ಮೊದಲನೇ ಪಾತಕ, ಮೊದಲನೇ ಪಾತಕ ಎಲ್ಲರಿಗೂ ಶರಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ.
ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರಸಾಗರ ಸಾಧು ನಿಶ್ಚಲದಾಸಜಿಯವರ ಕೃತಿ ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ತರಂಗ 4ರಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಹೇಳಿದರೆ, ತರಂಗ 5ರಲ್ಲಿ ನಿಮ್ಮೆಲ್ಲರನ್ನ ಉಪಾಸನೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಜ್ಞಾನ ಮತ್ತು ಧ್ಯಾನಕ್ಕಿರುವ ವ್ಯತ್ಯಾಸ, ಧ್ಯಾನ ಮಾಡಿದರೆ ಹೆಂಗ್ ಮಾಡಬೇಕು, ಧ್ಯಾನ ಮಾಡೋದಕ್ಕೆ ಏನು ಯೋಗ್ಯತೆ ಇರಬೇಕು ಅನ್ನೋಂಥದ್ದೆಲ್ಲ ಮುಂದೆ ಹೇಳೋರದರ. ಇದರೊಳಗೆ ನಾನಾ ರೀತಿ ಸಂಶಯಗಳು, ಪ್ರಾಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿವೆ. ಪ್ರಾಣಲಿಂಗ ಸಾಧನೆ ಅಂತಾರೆ ಅದಕ್ಕೆ. ಅದು 4ನೇ ತರಂಗದಾಗ ಇರೋದು ಶಟಸ್ಥಲ ಸಾಧನೆ. ಅದು ಜ್ಞಾನ ಭಕ್ತಸ್ಥಲ, ಮಹೇಶ ಸ್ಥಳ, ಕಡೆಗೆ ಐಕ್ಯ ಸ್ಥಳ ಏನಾಗ್ತೀವಲ್ಲ, ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ಅಲ್ಲಿ ಅದು 4ನೇ ತರಂಗ. ಇದು 5ನೇ ತರಂಗ ಏನದ, ಧ್ಯಾನ, ಉಪಾಸನೆ, ಭಕ್ತಿ ಅಂತ ಏನಂತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ನಮ್ಮೊಳಗ ಈ ಧ್ಯಾನ, ಭಕ್ತಿ, ಉಪಾಸನೆಗೆ ನಾವು ಹೋಗ್ಬೇಕಾದ್ರೆ ಆ ಪ್ರಾಣಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ನಮಗಿರಬೇಕು ಅನ್ನೋದ್ರ ಸಲುವಾಗಿ ಇಷ್ಟೊಂದು ವಿಷಯಗಳು ಹೇಳಕತ್ತಾರ. ಮಾಯೆ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು, ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಏನು, ಎಲ್ಲನೂ ಹೇಳಿ ಆಮೇಲೆ ಧ್ಯಾನಕ್ಕೆ ಕುಂದಿರ್ಸ್ಲಕತ್ತಾರ. ನಾವೆಷ್ಟು ಭಾಗ್ಯವಂತರು, ಎಷ್ಟೊಂದು ವಿಚಾರಗಳು ಇಲ್ಲಿ ಪ್ರಾಣಲಿಂಗಾರ್ಚನೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಪ್ರಳಯಕ್ಕೆ ಸಂಬಂಧಪಟ್ಟಂತೆ 1 ಪುಟದ ನೋಟ್ಸ್ ಅದ ಎಷ್ಟೇ. ಈ 1 ಪುಟದ ನೋಟ್ಸ್ ನಾನು ಸುಮಾರು ಈಗ 1 ವಾರದಿಂದ ಹೇಳ್ತಾ ಇದ್ದೀನಿ. ಅದರ ಶೀರ್ಷಿಕೆ ಇರೋದು ಬರೀ ಪ್ರಳಯ. ಪ್ರಳಯ ಒಂದೇ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಸೃಷ್ಟಿ ಹೆಂಗಾಗ್ತದ, ಸ್ಥಿತಿ ಹೆಂಗಾಗ್ತದ, ಲಯ ಹೆಂಗಾಗ್ತದ, ಮತ್ತೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಿಮಿತ್ತ ಕಾರಣ ಯಾವುದು, ಉಪಾದಾನ ಕಾರಣ ಯಾವುದು, ಇದನ್ನ ಸರಿಯಾಗಿ ತಿಳ್ಕೋಬೇಕು. ಬ್ರಹ್ಮಾಂಡ, ಪಿಂಡಾಂಡಗಳ 84 ಲಕ್ಷ ಜೀವರಾಶಿಗಳ ದೇಹಗಳು ಪಿಂಡಾಂಡಗಳು. ಈ ಎಲ್ಲಾ ಜೀವರಾಶಿಗಳ ಪಿಂಡಾಂಡಗಳ ಮೊತ್ತ ಈಶ್ವರನ ಸ್ಥೂಲ ಶರೀರ. ಅದಕ್ಕೆ ಅಲ್ಲಿ ಬ್ರಹ್ಮಾಂಡ ಅಂತ. ಆ ಈಶ್ವರನ ಸ್ಥೂಲ ಶರೀರಕ್ಕ ಏನಂತಾರ, ವಿರಾಟ ಅಂತಾರಲ್ರಿ. ಈಶ್ವರನ ಸ್ಥೂಲ ಶರೀರ ಅಂದ್ರೆ ಎಲ್ಲಾ ಜೀವಿಗಳ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮೊತ್ತ ಎಲ್ಲ ಓಟು ಸೇರಿಸಿದ್ರೆ ಆ ಈಶ್ವರನ ವಿರಾಟ ಶರೀರ. ಎಲ್ಲ 84 ಲಕ್ಷ ಜೀವರಾಶಿಗಳ ಸೂಕ್ಷ್ಮ ಶರೀರಗಳನ್ನ ಒಟ್ಟುಗೂಡಿಸಿದಾಗ ಆ ಈಶ್ವರನ ಯಾವುದು, ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಅಂದ್ರೆ ಈಶ್ವರನ ಸೂಕ್ಷ್ಮ ಶರೀರ. ಆ ಈಶ್ವರನ ಸೂಕ್ಷ್ಮ ಶರೀರಗಳು ನಮ್ಮನ್ನು ಬಿಟ್ಟಿಲ್ಲ. ಅವನ ಸೂಕ್ಷ್ಮ ಶರೀರದಾಗ ನಮ್ದು ಒಂದು ಸೂಕ್ಷ್ಮ ಶರೀರ ಅದ. ಡೆಲ್ಲಿ ಒಳಗೆ ಹೋಗಿ MP ಆಗ್ಯಾನಂತಂದ್ರ ನಮ್ಮಲ್ಲಿ ನಮ್ಮೂರಾಗ ಓಟ್ ಹಾಕಿವಿಲ್ಲ ಅವನಿಗೊಂದು. ಹಂಗ ಈಶ್ವರ ಬಹಳ ದೊಡ್ಡವದನ, ಮ್ಯಾಲದನಂತಂದ್ರ ಅವನಿಗೆ ಮ್ಯಾಲ ಮಾಡಿದವ್ರು ನಾವೇ. ನಮ್ಮ ಸ್ಥೂಲ ಶರೀರನು ಅವನ ಶರೀರದ ಒಂದು ಭಾಗ, ನಮ್ಮ ಸೂಕ್ಷ್ಮ ಶರೀರನು ಅವನ ಶರೀರದ ಒಂದು ಭಾಗ. ನಮ್ಮಲ್ಲಿರುವ ಅವಿದ್ಯೆಗಳು ಏನದವ, ಆ ಅವಿದ್ಯೆಗಳ, ನಮ್ಮಲ್ಲಿರುವ ಅವಿದ್ಯೆಗಳ ಮೊತ್ತ, ನಮ್ಮ ಅವಿದ್ಯೆ, ನಿಮ್ಮ ಅವಿದ್ಯೆ, ಕಾರಣ ಶರೀರ ಅಂತ ಏನದಲ್ಲ, ಅವೆಲ್ಲದರ ಮೊತ್ತ ಸೇರಿಸಿದ್ರೆ ಈಶ್ವರನಲ್ಲಿರುವ ಮಾಯೆ, ಮೂಲ ಪ್ರಕೃತಿ. ಆ ಈಶ್ವರನಲ್ಲಿರುವ ಮೂಲ ಪ್ರಕೃತಿ, ಮಹಾಪ್ರಕೃತಿಯ ಒಂದು ಭಾಗನೇ ನಮ್ಮಲ್ಲಿ ಅವಿದ್ಯೆ ಆಗ್ಯದ. ನಮ್ದೆಲ್ಲರದ ಅವಿದ್ಯೆಗಳನ್ನ ಸೇರಿಸಿದ್ರೆ ಅದು ಈಶ್ವರನ ಒಂದು ಮೂಲ ಪ್ರಕೃತಿ ಅಂತ ಆಗ್ತದ. ಈ ರೀತಿ ತಿಳ್ಕೊಂಡ ಮೇಲೆ ಇವುದರದು ಏನ್ ನಡೆದ, ಜಗತ್ತಿನೊಳಗೆ ಲೀಲೆ ನಡೆದ. 84 ಲಕ್ಷ ಜೀವರಾಶಿಗಳು ಒಂದು 100 ವರ್ಷ ಅಂತ ಆಯುಷ್ಯ ತಗೊಂಡು ಬಂದು ಅವುಗಳ ಕರ್ಮ ಭೋಗಗಳಿಗೆ ತಕ್ಕಂತೆ
ಕೆಲವೊಂದು ಜಲ್ದಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಹೋಗ್ತಾವ, ಕೆಲವೊಂದು ಶಾಣೆತನ ಮಾಡಿ ಪೆಟ್ರೋಲ್ ಉಳಿಸ್ಕೊಂಡು 110, 120 ವರ್ಷ ಬದುಕ್ತಾವ ಈ ಜೀವರುಗಳು. ಮತ್ತೆ ಬ್ರಹ್ಮಾಂಡ ಸಹಿತ ಆ ಈಶ್ವರನ ಒಂದು 100 ವರ್ಷ ಆಯ್ತು ಅಂತಂದ್ರ ಈಶ್ವರನು ಆ ಬ್ರಹ್ಮಾಂಡನು ಲಯ ಆಗಿ ಹೋಗ್ತದ. ಈ ಸೃಷ್ಟಿ ಸ್ಥಿತಿ ಲಯ ಆಗಬೇಕಂತಂದ್ರೆ ಇದಕ್ಕ ಒಂದು ಗಡಿಗೆ ತಯಾರಾಗಬೇಕಾದ್ರ ಕೆಸರು ಉಪಾದಾನ ಕಾರಣ, ಮತ್ತೆ ಕುಂಬಾರ ನಿಮಿತ್ತ ಕಾರಣ ಹೆಂಗದನೋ ಹಂಗ ಇಲ್ಲಿ ಈ ಒಂದು ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಯಾವುದು? ಉಪಾದಾನ ಕಾರಣ ಯಾವುದು? ಸೃಷ್ಟಿ ಸ್ಥಿತಿ ಲಯ ಆಗ್ಬೇಕಾದ್ರ ಇದಕ್ಕೆ ಉಪಾದಾನ ಕಾರಣ ಬ್ರಹ್ಮಾಂಡದಿರ್ಬೋದು, ಪಿಂಡಾಂಡದಿರ್ಬೋದು. ಜೀವರುಗಳ ಕರ್ಮಗಳೇ, ಚಚ್ಚ ಬರ್ಕೊಳ್ರಿ, ಒಂದ್ ಕಡೆ ಸುವರ್ಣಾಕ್ಷರದಾಗ ಬರ್ಕೊಳ್ರಿ. ಜೀವರುಗಳ ಕರ್ಮಗಳೇ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಉಪಾದಾನ ಕಾರಣ. ಹೇಳಕ್ ಬರ್ಬೇಕು, ಗಪ್ ಕೂತ್ರ ನಾ ಹೇಳಿದ್ದು ಎಲ್ಲಿಗೋಯ್ತ ನನಗೆ ಗಾಬರಿ ಆತೀನಿ. ನನಗೆ ಗಾಬರಿ ಮಾಡಿಸ್ಬೇಡ್ರಿ, ಚಿತ್ತ ಇಟ್ಟು ಕೇಳ್ರಿ, ಕೇಳಿದ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡ್ರಿ. ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿಯಾಗುವುದಕ್ಕಾಗಲಿ, ಸ್ಥಿತಿಯಾಗುವುದಕ್ಕಾಗಲಿ, ಲಯವಾಗುವುದಕ್ಕಾಗಲಿ ಉಪಾದಾನ ಕಾರಣ ಯಾವುದು? ಜೀವರುಗಳು ಮಾಡಿದ ಕರ್ಮಗಳೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಉಪಾದಾನ ಕಾರಣ. ಮತ್ತ ಉಪಾದಾನ ಕಾರಣ ಯಾರ ಕರ್ಮಗಳು ಅಲ್ಲ? ಅಲ್ಲ, ಈಶ್ವರನ ಕರ್ಮಗಳು ಅಲ್ಲ. ಜೀವರುಗಳ ಕರ್ಮಗಳೇ ಈ ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಜೀವರುಗಳ ಕರ್ಮಗಳೇ ಕಾರಣ. ಯಾಕಂದ್ರೆ ಜೀವರುಗಳು ಕರ್ಮ ಮಾಡುವುದಕ್ಕ ಇವರಿಗೆ ಕಾರ್ಮಿಕರು ಅಂತಾರೆ. ಕಾರ್ಮಿಕರು ಇವರು ಕರ್ಮ ಮಾಡ್ಬೇಕಾದ್ರ ಕೆಲಸ ಮಾಡ್ಬೇಕು. ಕರ್ಮ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಾ ಬೇಡ? ಕೆಲಸ ಶಕ್ತಿನೇ ಇಲ್ಲ ಅಂದ್ರೆ ಹೆಂಗ್ ಕೆಲಸ ಮಾಡ್ತೀರಿ? ಬ್ಯಾಟ್ರಿ ಹಾಕಿದ್ರೆ ಗಡಿಯಾರ ನಡೀತದ, ಬ್ಯಾಟ್ರಿನೇ ಹಾಕ್ಲಿಲ್ಲ, ಸೆಲ್ ಹಾಕ್ಲಿಲ್ಲ ಅಂದ್ರೆ ಗಡಿಯಾರ ಹೆಂಗ್ ನಡೀತದ? ನಿಂದಿರ್ತದಿಲ್ಲ. ಸೆಲ್ ಹಾಕಿದ್ರೆ ಗಡಿಯಾರ ನಿಂದಿರ್ತದಿಲ್ರಿ? ನಿಂತು ಬಿಡ್ತದ. ಗಡಿಯಾರ ಹಾಕ ಸೆಲ್ ಹಾಕ್ಲಿಲ್ಲ ಅಂದ್ರೆ ಗಡಿಯಾರ ನಿಂತು ಬಿಡ್ತದ. ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಸೆಲ್ ಇದ್ದಂಗೆ ಈಶ್ವರ. ನೀವು ಮಾಡುವ ಕೆಲಸಕ್ಕ ಅವನು ಸೆಲ್ ಹಾಕ್ತಾನ, ಶಕ್ತಿ ಕೊಡ್ತಾನ. ಅವನ ಬಳಿ ಶಕ್ತಿ ಅದ, ಶಕ್ತಿ ಕೊಡ್ತಾನ. ನೀವು ಕರ್ಮಗಳು ಒಳ್ಳೆ ಕರ್ಮ ಮಾಡ್ತಿರೋ ಕೆಟ್ಟ ಕರ್ಮ ಮಾಡ್ತಿರೋ, ನಿಮಗೆ ಎಂತ ಸಂಸ್ಕಾರದಾಗ ಹುಟ್ಟಿರಿ, ಎಂತ ಸಂಸ್ಕಾರದಾಗ ಬೆಳಿಲಕತ್ತೀರಿ, ಅಂತ ಕರ್ಮಗಳು ನೀವು ಮಾಡ್ತಿರ್ತೀರಿ. ಆದ್ರೆ ನೀವು ಏನೇ ಕರ್ಮ ಮಾಡುವುದಕ್ಕ ಈಶ್ವರನ ಪ್ರೇರಣೆ ಬೇಕು. ಈಶ್ವರನ ಪ್ರೇರಣೆ ಇಲ್ಲದೆ ನಿಮ್ಮ ಒಂದು ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಗಡಿಯಾರದೊಳಗ ಬ್ಯಾಟ್ರಿ ಇರ್ಲಿಲ್ಲ ಅಂತಂದ್ರ ಒಂದು ಸೆಕೆಂಡ್ನು ಆ ಗಡಿಯಾರ ನಡಿಲಕ್ ಸಾಧ್ಯ ಇಲ್ಲ. ಹೌದಿಲ್ಲ? ತೇನವಿನ ತೃಣಮಪಿ ನ ಚಲತಿ. ಆ ಪರಮಾತ್ಮನ ಒಂದು ಕಾರುಣ್ಯ ಅಥವಾ ಅನುಗ್ರಹವಿಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡಿ ಸಹಿತ ಅಳ್ಳಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಟ್ರಿ ಸೆಲ್ ಇರ್ಲಿಲ್ಲ ಅಂತಂದ್ರ, ನಮ್ಮದು ಬ್ಯಾಟ್ರಿ ಸೆಲ್ ಇರ್ಲಾರ್ದೆ ನಮ್ ಗಡಿಯಾರ ಒಂದು 5 ಸೆಕೆಂಡ್ ನಡೀತೀರಿ ಅಂತ ಯಾವ್ದಾರ ಅಂತ ಗಡಿಯಾರ ಅದನ್ರಿ ಅಲ್ಲ? ಆ ಗಡಿಯಾರ ಕಂಡೀಷನ್ ಸರಿಗಿತ್ತು, ಕರೆಕ್ಟ್ ನಡೀತದ. ಕೆಲವೊಂದು ಗಡಿಯಾರಗಳು ಫಾಸ್ಟ್ ಆಗಿ ಮುಂದ್ ಹೋಗ್ತಿರ್ತಾವ, ಕೆಲವೊಂದು ಗಡಿಯಾರಗಳು ಸ್ಲೋ ಆಗಿ ಹೋಗ್ತಿರ್ತಾವ, ಕೆಲವೊಂದು ಗಡಿಯಾರಗಳು ನಡಬರ್ಕ್ ನಿಂದಿರ್ತಿರ್ತಾವ, ಮತ್ತ ಅದಕ್ಕೊಂದ್ ಸ್ವಲ್ಪ ಬಡದ್ರ ಮತ್ತೆ ನಡೀತಿರ್ತಾವ. ನಾನೊಂದ್ ಗಡಿಯಾರ ಬಹಳ ಚಂದ ಪಸಂದ್ ಮಾಡಿ ಬಜಾರ್ದಾಗ ಹೋದಾಗ ಎಷ್ಟು ಚಂದದ ಇದಿರ್ಲಿ ಬಿಡಪ್ಪ ನಮ್ಮ ಮನ್ಯಾಗ ಅಂತ ಹೇಳಿಕೆ ಅದು ಗಡಿಯಾರ ತಂದು ಹಾಕಿನಿ. ಅದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಿಂತು ಬಿಟ್ಟಿರ್ತಾವ. ಅದು ನಿಂತಾಗ ಏನಾಗ್ಯದ ಇವತ್ತ
ಅದು ನಿಂತಾಗ ಏನಾಗ್ಯದ, ಮುಂಜಾನೆ ಹೇಳ್ತೀನಿ 2 ಆಗ್ಯದ ಅದ್ರಾಗ. ಇವತ್ತು ಈಗ ಆಗಿದ ಕಂಡೀಷನ್ ಅದು 2 ಆಗ್ಯದ ಗಡಿಯಾರದಾಗ. ನಾನು ಎಚ್ಚರಾಗಿ ನೋಡ್ತೀನಿ, ಎಲ್ಲ ಕೂಸ್ ಎದ್ದದ, ಹೆಣ್ಮಕ್ಳು ಎದ್ದಾರ, ಎಲ್ಲರೂ ಎದ್ದು ಅಲ್ಲೇ ಬಿದ್ದಲ್ಲೇ ಅಡ್ಡಾಡ್ಲಕ್ಕ ಇದು ಮಾಡ್ಲಕತ್ತಾರ, ಮಾತಾಡ್ಕೋತ ಮಕ್ಕೊಂಡಾರ. ಅಲ್ಲಿ 2 ಆಗ್ಯದ ಗಡಿಯಾರದಾಗ. ಟೈಮ್ ಎಷ್ಟಾಗ್ಯದ? 6 ಆಗ್ಯದ. ಇಲ್ಲಿ ತನಕ ಮನಿ ಕೆಲಸ ಮಾಡೋರು, ಅವ್ರು ಯಾರ್ಯಾರು ಅವ್ರದೆಲ್ಲ ಕೆಲಸ ಮುಗಿದು ಹೋಗ್ಬಿಡ್ತು. ನಿನ್ನೆಲಿಂತ ಹೋಗ್ಬೇಕು ಹೊಸ ಹೆಣ್ಮಗಳಿಗೆ ಹಚ್ಕೊಂಡಿವಿ. ಆಕಿ ಮುಂಜಾನೆ ಬಂದು 5:15 ಕೂತ್ಬಿಟ್ಟಾಳ ಮನೆ ಮುಂದೆ ಕೆಲಸ ಮಾಡಿದ್ಬಿಟ್ಟು. ಇಲ್ಲಿ ನೋಡಿದ್ರೆ ನಮ್ ಗಡಿಯಾರದಾಗ 2 ಆಗ್ಯದ. ನಾ 2 ಆಗ್ಯದ ತಿನ್ನ ಹೊಳಿ ಮಕ್ಕಳಕತ್ತರಿ, ಯಾಕ್ರಿ ಹೊಳಿ ಮುಕ್ಕತ್ತೀರಿ, 6 ಆಗ್ಲಕತ್ತದ ಹೇಳ್ರಿ ಅಂತ. ನೋಡಿದ್ರೆ 6 ಆಗ್ಯದ. ಇದು ನಾ ಹೇಳಕತ್ತದ ನಮ್ ಕತಿ ಬ್ಯಾರೆ. ಆದ್ರ ಇಲ್ಲಿ ಗಡಿಯಾರ ಹೆಂಗ್ ಕೆಲಸ ಮಾಡ್ತದ ಅಂದ್ರ, ಆ ಗಡಿಯಾರದ ಕಂಡೀಷನ್ ಮೇಲೆ ಅದು ಕೆಲಸ ಮಾಡ್ತದ. ಅದು ಕೆಲಸ ಮಾಡ್ಬೇಕಾದ್ರ ಬ್ಯಾಟ್ರಿ ಬೇಕೇ. ಅದು ನಿಂದಿರ್ತದೋ, ನಡೀತದೋ, ಸ್ಲೋ ನಡೀತದೋ, ಫಾಸ್ಟ್ ನಡೀತದೋ ಏನಾದ್ರು ಅದಕ್ಕೊಂದು ಎದ್ದಕ್ಕೆ ಟಕ್ಕತ್ತ ಬಡೋದು ಚಾಲು ಮಾಡಿಬಿಟ್ಟು ಮುಂದೆ ಬಂದು ಗೇಟ್ನಾಗ ನೋಡ್ತೀವಿ, ಏನಯ್ಯ ಅರ್ಧ ಗಂಟೆ ಆಯ್ತು ಬಂದು ಕೂತೀನಿ ಅಂತ. ಇನ್ನ ಆಗಿಲ್ಲ ಟೈಮ್ ಮತ್ತೆ ಇನ್ನೊಂದು ತಾಸು. ಅಲ್ಲೇ 2 ಆಗ್ಯದ, 3-4 ಆದ್ಮೇಲೆ 7 ಮತ್ ಮಕ್ಕೊಂಡ್ರೆ ಅದು ಗಡಿಯಾರ ನಡೀತಿತ್ತೇನಿವತ್ತ? ಹಿಂಗ ಇರ್ತದ. ಗಡಿಯಾರಕ್ಕೆ ಮೀರಿದ್ದು ಒಂದು ಬದುಕದ ನಮ್ಮದು. ಅದಕ್ಕೆ ಈಗ ಏನಾಯ್ತು, ಈ ಮಹಾವಾಕ್ಯ ಸರಿಯಾಗಿ ತಿಳ್ಕೋಬೇಕು. ಬ್ರಹ್ಮಾಂಡ ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಜೀವರುಗಳ ಕರ್ಮಗಳೇ ಉಪಾದಾನ ಕಾರಣಗಳು, ಈಶ್ವರನ ಕರ್ಮಗಳು ಅಲ್ಲ. ತಲೆ ಫುಲ್ ತುಂಬಿಕೊಂಡ್ರ ಈಶ್ವರ ಅವಂದೇನ್ ಕೆಲಸ? ಈ ಕರ್ಮಗಳಿಗೆ ಈಶ್ವರಗ ಏನಾರ ಸಂಬಂಧ ಆದೋ ಇಲ್ಲೋ ಅಂತಂದ್ರೆ, ಈಶ್ವರನ ಸಂಬಂಧ ಹೆಂಗದಂದ್ರ, ಈ ಕರ್ಮ ಮಾಡುವುದಕ್ಕ ಅವನು ಪ್ರೇರಣೆ ಕೊಡ್ತಾನೆ, ಅವನು ಶಕ್ತಿ ಕೊಡ್ತಾನೆ. ಆ ಶಕ್ತಿಗೆ ಪ್ರೇರಕ ಅಂತಾರ. ಅವನಿಗೆ ಶಕ್ತಿ ಕೊಡೋದಕ್ಕ ಪ್ರೇರಣೆ ಅಂತಾರ. ಅವ ಶಕ್ತಿ ಕೊಡ್ತಾನಲ್ಲ ಅವನಿಗೆ ಪ್ರೇರಕ ಅಂತಾರ. ಇವ ಕರ್ಮ ಮಾಡ್ತಾನಲ್ಲ ಇವನಿಗೆ ಕಾರ್ಮಿಕ ಅಂತಾರ. ಈ ಬ್ರಹ್ಮಾಂಡ ಪಿಂಡಾಂಡಗಳು ಇವು ಫ್ಯಾಕ್ಟ್ರಿ ಇದ್ದಂಗ. ಫ್ಯಾಕ್ಟ್ರಿ ಒಳಗ ಜೀವರುಗಳು ಕಾರ್ಮಿಕರಿದ್ದಂಗ, ಈಶ್ವರ ಮಾಲೀಕ ಇದ್ದಂಗ. ಅವ ಪ್ರೇರಕ, ಮಾಲೀಕ ಪ್ರೇರಕ. ಅವ ಕೊಡೋದು ಪ್ರೇರಣೆ. ಅವ ಶಕ್ತಿ ಕೊಡ್ತಾನ ದುಡಿಲಕ್ಕ. ಕೆಲಸ ಮಾಡಿಸ್ಕೊಂಡು ಪಗಾರ ಕೊಡ್ತಾನ. ಅದರಿಂದ ನಾವು ಕಿರಾಣಿ ಮಾಲ್ ತಂದು ಅಡಿಗೆ ಮಾಡ್ಕೊಂಡು ತಿಂದು ಶಕ್ತಿ ಬುದ್ಧಿ ಕಟ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತೀವಿ. ಈ ರೀತಿ ನಾವು ತಿಳ್ಕೊಂಡೇವಂತಂದ್ರ ಏನ್ ಕಷ್ಟ ಆಗ್ತದ. ಮತ್ತೆ ಉಪಾದಾನ ಕಾರಣ ಆಯ್ತು, ನಿಮಿತ್ತ ಕಾರಣ ಯಾರು? ನಿಮಿತ್ತ ಈಶ್ವರನ ಸಂಕಲ್ಪ. ಈಶ್ವರ ಸಂಕಲ್ಪ ಮಾಡ್ತಾನ. ತನ್ನ ಶಕ್ತಿ ಯಾವ ರೀತಿ ಬಳಕೆ ಆಗ್ಬೇಕು, ಈ ಜಗತ್ತಿನ ರೂಪರೇಷೆಗಳು ಹೆಂಗಿರಬೇಕು, ಈ ಪಿಂಡಾಂಡಗಳು ಯಾವಾಗ ಏನೇ ಭೋಗಿಸಬೇಕು, ಅವುಗಳ ಒಂದು ಕಾರ್ಯಕ್ಷಮತೆ ಹೆಂಗಿರ್ಬೇಕು, ಎಲ್ಲಾನು ಅವ ಡಿಸೈಡ್ ಮಾಡ್ತಾನ. ಅವನ ಸಂಕಲ್ಪದಂತೆ ಈ ಜಗತ್ತು ನಡೀತಿರ್ತವ. ನಾವು ಮುಂಜಾನೆ ಎದ್ದು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಿರ್ತೀವಿ. ಖರೆ ಮುಂಜಾನೆ ಎದ್ಮೇಲೆ ನಮ್ಮ ಸಂಕಲ್ಪದಂತ ದಿನ ನಡೆಯಂಗಿಲ್ಲ. ಅವನ ಸಂಕಲ್ಪದಂಗ ದಿನ ನಡೀತದ. ಭಾರಿ ವಿಚಿತ್ರ ಇರ್ತದದು. ಅದಕ್ಕೆ ನಮ್ಮ ಸಂಕಲ್ಪಕ್ಕೆ ನಾವು ಬಹಳ ಅಂಟ್ಕೋಬಾರ್ದು. ಹರಿಚಿತ್ತ ಸತ್ಯ. ಹರಿಚಿತ್ತಾರೆ ಅನ್ರಿ, ಹರಚಿತ್ತಾರೆ ಅನ್ರಿ. ನರಚಿತ್ತ ಲವಲೇಶ. ನಮ್ಮ ಪ್ಲಾನ್ಗಳು ಏನದವ ಅವೆಲ್ಲ ಲವಲೇಶ. ಹರಿಚಿತ್ತ ಸತ್ಯ, ಹರಚಿತ್ತ ಸತ್ಯ. ಅವನು ವಿಚಾರದಂಗ ನೀ ನಡೆಸಿದಂತೆ ನಡೆವೇನಯ್ಯ, ನೀನಿರಿಸಿದಂತೆ ಇರ್ಪೇನಯ್ಯ, ನೀ ನುಡಿಸಿದಂತೆ ನುಡಿವೇನಯ್ಯ, ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯ ಕೂಡಲ ಸಂಗಮ ದೇವ. ಹಂಗೆ ಆಯ್ತು. ಈಗ ನಿಮಿತ್ತ ಕಾರಣ ಯಾರು? ಉಪಾದಾನ ಕಾರಣ ಗೊತ್ತಾಯ್ತು. ಗಡಿಗೆಯನ್ನ ಕಾರ್ಯಕ್ಕ ಕೆಸರು ಉಪಾದಾನ ಕಾರಣ ಹೆಂಗದನೋ ಅದೇ ರೀತಿ ಬ್ರಹ್ಮಾಂಡ ಪಿಂಡಾಂಡಗಳೆಂಬ ಕಾರ್ಯಗಳಿಗೆ ನಿಮಿತ್ತ ಕಾರಣ, ಇದು ಉಪಾದಾನ ಕಾರಣ. ಕೆಸರಿದ್ದಂಗ ಯಾವುದಪ್ಪ ಅಂತಂದ್ರೆ ಕರ್ಮಗಳು, ನಮ್ಮ ಕರ್ಮಗಳು. ನಾವು ಗಾಡಿ ತಗೊಂಡು ಎದ್ದು ನಡಿಸ್ಕೆ ಎಲ್ಲರೂ ಹೋಗಿ ಬಿದ್ದು ಪೆಟ್ಟು ಮಾಡ್ಕೊಂಡ್ರ ಅದ್ರಾಗ ಹಾಕಿದ ಪೆಟ್ರೋಲಿಗೆ ಬೈದ್ರೆ ಹೆಂಗ್ರಿ? ಪೆಟ್ರೋಲು ಪ್ರೇರಕ. ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ನಡೆಯಂಗಿಲ್ಲ.
ಪೆಟ್ರೋಲಿಗೆ ಬೈದ್ರ ಅದೆಂತ ಪೆಟ್ರೋಲ್ ಹಾಕೊಂಡಿದ್ದೇವೆ ಸುಡುಗಾಡು ಪೆಟ್ರೋಲ್ ಎಲ್ಲಿ ಬಿದ್ದು ಏನ್ ಮಾಡ್ಕೊಂಡೇವು ನೋಡೋದು ಪೆಟ್ರೋಲಿಗೆ ಬೈಯೋದಿರ್ತದ. ಈಶ್ವರನ ಕರ್ಮಗಳು ಅಲ್ಲ ಅಂತಂದ್ರೆ ಅದರ ಅರ್ಥ ಏನು? ಪೆಟ್ರೋಲಿಂದ ಏನು ತಪ್ಪಿಲ್ಲಲ್ಲಿ, ಬ್ಯಾಟ್ರಿದೇನು ತಪ್ಪಿಲ್ಲಲ್ಲಿ. ದೋಷ ಇರೋದು ಯಂತ್ರದಲ್ಲಿ, ದೋಷ ಇರೋದು ಚಾಲಕನಲ್ಲಿ. ಈಗೇನಾಯ್ತು? ಉಪಾದಾನ ಕಾರಣ ಗೊತ್ತಾಯ್ತು. ನಿಮಿತ್ತ ಕಾರಣ ಅಂದ್ರೆ ಕುಂಬಾರ ಅಂತ ಹೆಂಗದನಲ್ಲ ಹಂಗ ಇದು ಕುಂಬಾರ ನಿಮಿತ್ತ ಕಾರಣ ಹೆಂಗದ ಹಂಗ ಇಲ್ಲಿ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ನಿಮಿತ್ತ ಕಾರಣ. ಅದು ಗಡಿಗೆ ಎಂತ ಗಡಿಗೆ ಆಗ್ಬೇಕು, ಹೆಂಗಿರ್ಬೇಕು, ಎಷ್ಟು ಸೈಜ್ ಇರ್ಬೇಕು, ಎಂತ ಮಣ್ಣು ಇರ್ಬೇಕು, ಎಂತ ವಸ್ತುಗಳು ತಯಾರು ಮಾಡ್ಬೇಕಂತ ಡಿಸೈಡ್ ಮಾಡವ ಕುಂಬಾರ. ಹೌದಿಲ್ಲ? ಗಡಿಗೆ ತಯಾರಾಗಬೇಕಾದ್ರೆ ಕುಂಬಾರನ ಸಂಕಲ್ಪದಂಗೆ ತಯಾರಾಗ್ತವ. ಕೆಸರಲಿಂತ ತಯಾರಾದ್ರೂ ಸಹಿತ ಅವನ ಸಂಕಲ್ಪದಂತೆ ಅದರ ಸೈಜು ಗಾತ್ರ ಎಲ್ಲಾನು. ಹೀಗಾಗಿ ಅದಕ್ಕೆ ನಿಮಿತ್ತ ಕಾರಣ ಅಂತಾರ. ಆ ನಿಮಿತ್ತ ಕಾರಣ ಯಾರು? ಯಾವುದು ನಿಮಿತ್ತ ಕಾರಣ? ಯಾವುದು ನಿಮಿತ್ತ ಕಾರಣ? ಈಶ್ವರನ ಸಂಕಲ್ಪ, ಸತ್ಯ ಸಂಕಲ್ಪ. ಅವನ ಸಂಕಲ್ಪದಂತೆ ಮಾಯೆ ವಿಕಾಸ ಹೊಂದುತ್ತಳ. ಬ್ರಹ್ಮಾಂಡದೊಳಗ ಪಿಂಡಾಂಡದೊಳಗ ಅವಿದ್ಯೆ ವಿಕಾಸ ಹೊಂದುತ್ತದ. ಆ ಒಂದು ಜೀವನ ಸಂಕಲ್ಪ ಅಲ್ಲ, ಈಶ್ವರನ ಸಂಕಲ್ಪದಂತೆ ನಮ್ಮೊಳಗ ಮಾಯೆ ವಿಕಾಸ ಹೊಂದುತ್ತದ. ಇಡೀ ಬ್ರಹ್ಮಾಂಡದ ತುಂಬ ಒಂದೇ ತರ ವಿಕಾಸ, ಒಂದೇ ತರ ವಿಕಾಸ, ಒಂದೇ ತರ ಅದ. ಬ್ರಹ್ಮಾಂಡದಾಗ ಕಾಮನ್ ಫ್ಯಾಕ್ಟರ್ ಏನದಲ್ಲ ಅದೆಲ್ಲ ಈಶ್ವರನ ಸಂಕಲ್ಪದಂತೆ ಇದೆಲ್ಲ ನಡೀತದೆ. ಯಾವಕ್ಕೆ ಇಡಬೇಕು, ಯಾವಕ್ಕೆ ತೆಗೆದೊಗಿಬೇಕು, ಏನ್ ಮಾಡಬೇಕು ಎಲ್ಲ ಈಶ್ವರನ ಸಂಕಲ್ಪದಂತೆ. ಈಗ ನೋಡ್ರಿ, ನಿನ್ನೆ ಮಳೆ ಬರೋದಕ್ಕ ಭಯಂಕರ ಕ್ಲೈಮೇಟ್ ಏನ್ ಅನಾನುಕೂಲ ಇತ್ತು. ಒಟ್ಟ ಬೆವರು ಇಳಿಲಕತ್ತದ, ಮಳೆ ಬರಲ್ದು, ಮೋಡ ಬಿಸಿಲು ಎಲ್ಲ ಓಟು ಕಲ್ತು ಸಣ್ಣ ಕೂಸುಗಳು ಸುಮ್ನೆ ಅಳಕತ್ತಿದ್ದು. ಅವಕ್ಕೆ ಏನ್ ರಮಿಸಿದ್ರೆ ಸಮಾಧಾನ ಆಗಲ್ಲ, ಏನೂ ಆಗಲ್ಲ, ಹಂಗೆ ಅಳಕತ್ತ. ದೊಡ್ಡವರಿಗೆ ಅಳಂಗೆ ಅಳಕತ್ತದ, ಸಣ್ಣವ್ರು ಅಳದ ಏನ್ ಮಾಡ್ತಾರೆ ನಡಿ ಅಂತ ಹೇಳಿ ಹಂಗೆ ಬಿಟ್ಟೆವು. ಏನಾಗ್ತವಪ್ಪ ಅಂದ್ರೆ ಅಂಥದೊಂದು ಕ್ಲೈಮೇಟ್ ಎದಕ್ಕೆ ತಯಾರಾಗ್ತದಂದ್ರೆ ಈ ಒಂದು ಇರ್ವಿಗಳದವಲ್ರಿ ಅವಕ್ಕ ರೆಕ್ಕೆ ಬರ್ತಾವ ಆ ಕ್ಲೈಮೇಟ್ನಾಗ. ಈಶ್ವರನ ಸಂಕಲ್ಪ ವಿಚಿತ್ರ ಸಂಕಲ್ಪ. ಅದು ಒಂದು ದಿವಸಕ್ಕೆ 10,000 ತತ್ತಿ ಇಡ್ತದಂತವು ಇರ್ಬಿ. ಅಷ್ಟೊಂದು ಇರ್ಬಿ ತುಂಬಿ ಬಿಡ್ತಾವಂತ ಈ ಭೂಮಿ ಒಳಗ. ಆ ಒಂದು ಇರ್ಬಿ ತುಂಬಿದ್ರು ಹೌದ್ರದ್ದು ಇರ್ಬಿ ಸಂಖ್ಯೆ ಜಾಸ್ತಿ ಆಯ್ತಂದ್ರ ಒಂದು ಬೆಲ್ಲದ ಪೆಂಟಿ ಪುಡಿ ಮಾಡಿ ಒಗೆಷ್ಟು ಶಕ್ತಿ ಇರ್ತದ ಅವಕ್ಕ. ಅದರ ಸಂಖ್ಯೆ ನಿಯಂತ್ರಣ ಮಾಡುವುದಕ್ಕೆ ಒಂದು ವಾತಾವರಣ ನಿರ್ಮಾಣ ಆಗ್ತದ. ಆ ವಾತಾವರಣ ನಿರ್ಮಾಣ ಆದಾಗ ಆ ಇರುವಿಗಳಿಗೆ ರೆಕ್ಕೆಗಳು ಬಂದ್ಬಿಡ್ತಾವ. ಆ ರೆಕ್ಕೆ ಬಂದ ಮೇಲೆ ಅವು ಸುಮ್ಮಿರ್ತಾವ. ನಿಮ್ಗೆ ಈಗ ಕೂತೀರಿ, ನಿಮ್ಗೆ ರೆಕ್ಕೆ ಬಂದ್ರೆ ಸುಮ್ಮಿರ್ತೀರ ನೀವು? ರೆಕ್ಕೆ ಇಲ್ಲ, ಕೂತೀರಿ. ಯಾರ್ಯಾರ ಒಂದ್ ಸ್ವಲ್ಪ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಎಗರಾಡ್ಲಕ್ಕೆ ಬಿಡ್ತೀರಿ. ನಮ್ದು ಪವರ್ ಅದ ಅಂತೇಳಿ. ಹಂಗ ರೆಕ್ಕೆ ಬಂದ್ಮೇಲೆ ಇರ್ಬಿ ಏನ್ ಮಾಡ್ತಾವ? ಬುದ್ಧಿಲ್ಲ, ಏನೂ ಇಲ್ಲ. ಎದಕ್ ಹಾರ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹಾರ್ಬೇಕಂತ ಗೊತ್ತಿಲ್ಲ. ಹಾರಿದ್ದೆ. ರಾತ್ರಿ ಒಂದ್ 2-3 ತಾಸು ಇಷ್ಟು ಡಿಸ್ಟರ್ಬ್ ಮಾಡಿದ್ವು. ಬಜಾರ್ದಾಗ, ಮನ್ಯಾಗ, ಎಲ್ಲಾ ಕಡೆ ಇರ್ಬಿ ತುಂಬಿ ತುಳುಕಿಬಿಟ್ಟು ಹಾರಾಡಿ ಆಯ್ತು. ಒಂದ್ 2-3 ತಾಸು ಆಗೋಣ ಓಸು ಬಿದ್ದು ಸತ್ತು ಹೋಗ್ಬಿಟ್ಟು ಗಟಾರ್ ಸೇರ್ಬಿಟ್ಟು. ಈಶ್ವರ ಏನ್ ಸಂಕಲ್ಪಪ್ಪ ನಿಂದು, ಅಬಾಬಾಬಾಬಾ ಅನಿಸ್ಬಿಡ್ತು. ಅದಕ್ಕೆ ಇಲ್ಲೇನಾಯ್ತಪ್ಪ ಅಂದ್ರ ಈಶ್ವರನ ಸಂಕಲ್ಪ, ಈಶ್ವರನ ಪ್ರೇರಣೆ ಏನದ ಅಂತಂದ್ರೆ ಫ್ಯಾಕ್ಟ್ರಿ ಹೆಂಗ್ ನಡಿಬೇಕನ್ನೋದು ಮಾಲೀಕಂದ ಹೌದಾ ಇಲ್ಲ? ಯಾವ ಕೆಲಸಗಾರನಿಗೆ ಏನ್ ಕೆಲಸ ಕೊಡಬೇಕು ಅನ್ನೋದು ಮಾಲೀಕನ ಜವಾಬ್ದಾರಿ ಹೌದಾ ಅಲ್ಲ? ಅವನ ಪ್ರೇರಣೆ ಅಂತ ಫ್ಯಾಕ್ಟ್ರಿ ನಡೀತದಿಲ್ಲ. ಅದಕ್ಕೆ ಈಶ್ವರನ ಸಂಕಲ್ಪ ಯಾವ ಕಾರಣ? ಈ ಬ್ರಹ್ಮಾಂಡ ಪಿಂಡಾಂಡಕ್ಕೆ ನಿಮಿತ್ತ ಕಾರಣ. ಮತ್ತೆ ಈ ಜೀವರುಗಳ ಕರ್ಮಗಳು ಈ ಬ್ರಹ್ಮಾಂಡ ಪಿಂಡಾಂಡಕ್ಕ ಉಪಾದಾನ ಕಾರಣ. ಸ್ವಚ್ಛ ತಿಳಿತಾ ಕಿತ್ತೆಲೆಗಿಟ್ಕೊಂಡ್ಬಿಡ್ಬೇಕು, ಬರ್ಕೊಂಡ್ಬಿಡ್ರಿ ಒಂದ್ ಕಡೆ ಎಲ್ಲಾರ.
ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಪ್ರಾಣಕ್ಕೆ ಸಂಬಂಧಪಟ್ಟಂತ ವಿಷಯ ಅದ. ಮುಂದೆ ನೀವು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲರೂ ನಿಮಗೆ ನಾಲೆಜ್ ಕೊಟ್ಟು ನಿಮಗೆ ಧ್ಯಾನಕ್ಕೆ ಕುಂದಿರ್ತಾರ. ಅವಾಗ ನಿಮ್ ಧ್ಯಾನ ಪರ್ಫೆಕ್ಟ್ ಆಗ್ತದೆ. ಸುಮ್ನೆ ಎಲ್ಲರೂ ಕೂಡಿಕೆ ಧ್ಯಾನ ಮಾಡ್ತೀವಿ ಅಂತಂದ್ರೆ ಅವ್ ಕೊಟ್ಟಿಗೆ ದನ ಕಟ್ಟಿದಂಗ. ಅದು ಧ್ಯಾನ ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಎಲ್ಲೇ ಆಗ್ತದೆ. ಒಳಗೆ ಧ್ಯಾನ ಮಾಡ್ಬೇಕಾದ್ರೆ ಏನೇನು ಯೋಗ್ಯತೆಗಳು ಇರ್ಬೇಕು ಅದು ಇಟ್ಕೊಂಡು ಧ್ಯಾನ ಮಾಡ್ಬೇಕು. ಅದಕ್ಕೆ ಅವ್ರು ತಯಾರು ಮಾಡ್ಲಿಕ್ಕತ್ತಾರ ನಮ್ಮನ್ನ ಉಪಾಸಕರಾಗಿ. ಶುದ್ಧ ಬ್ರಹ್ಮಜ್ಞಾನ ಹೇಳಿದ ಮೇಲೂ ನಮಗ ಏನಾಗ್ಲಿಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಆಗ್ಲಿಲ್ಲ 4ನೇ ತರಂಗದಾಗ. ಈಗ 5ನೇ ತರಂಗದಾಗ ಧ್ಯಾನ ಮಾಡಿ ಭಕ್ತಿ ಮಾಡಿ ಉಪಾಸನೆ ಮಾಡಿ ಆದ್ರೂ ನೀವು ಪಡ್ಕೋಬಹುದು. ಆ ಒಂದು ಜ್ಞಾನದಿಂದ ಏನು ಮೋಕ್ಷ ಪಡ್ಕೋತೀರಿ ಅದೇ ಮೋಕ್ಷ. ಈ ಧ್ಯಾನ ಮಾಡಿದ ಮೇಲೆ ನಿಮಗೆ ಬ್ರಹ್ಮಜ್ಞಾನ ಉಂಟಾಗಿ ನಿಮಗೆ ಮೋಕ್ಷ ಆಗ್ತದ. ಧ್ಯಾನ ಎದಕ್ಕಂದ್ರೆ ಬ್ರಹ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಧ್ಯಾನ. ಮತ್ತೆ ಮೋಕ್ಷ ಆಗದ ಜ್ಞಾನದಲ್ಲಿಂತೆ. ಆದ್ರೆ ಆ ಜ್ಞಾನ ಪಡ್ಕೊಳ್ಳೋಕೆ ಯೋಗ್ಯತೆ ಇರ್ಲಾರ್ದಕ್ಕ ನಾವು ಧ್ಯಾನ ಮಾಡಿ ಆ ಜ್ಞಾನವನ್ನ ಪಡ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋಂಥ ಮಾರ್ಗದರ್ಶನ ಇದಾದ. ಈಗ ನಿಮ್ಗ ಪ್ರಳಯದ ಬಗ್ಗೆ ಏನ್ ಗೊತ್ತಾಯ್ತಂತಂದ್ರ ಈ ಬ್ರಹ್ಮಾಂಡ ಪಿಂಡಾಂಡಗಳ ಉಪಾದಾನ ಕಾರಣ ನಿಮಿತ್ತ ಕಾರಣಗಳು ಏನು ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ಮುಂದೆ ಇಲ್ಲಿ ಸೃಷ್ಟಿ ಯಾವಾಗ ಆಗ್ತದ, ಸ್ಥಿತಿ ಯಾವಾಗ ಆಗ್ತದ, ಲಯ ಯಾವಾಗ ಆಗ್ತದ ಅಂತಂದಾಗ ಜೀವರುಗಳ ಕರ್ಮಗಳು ಏನ್ ಮಾಡ್ತವ? ಯಾವಾಗಿನ ಕರ್ಮಗಳು? ಪೂರ್ವ ಕಾಲದ ಇದೇ ಜನ್ಮದ ಹಿಂದಿನ ಕಾಲದ ಕರ್ಮ ಇರಬಹುದು, ಅಥವಾ ಈಶ್ವರನ ಸಂಕಲ್ಪ. ಇದೇ ಜನ್ಮದ ನಿನ್ನ ಕರ್ಮ ಇದೇ ಜನ್ಮದಾಗ ಅನುಭವಿಸಬೇಕು ಅನ್ನೋದನ್ನು ಈಶ್ವರನ ಸಂಕಲ್ಪ. ಮತ್ತೆ ಹಿಂದಿನ ಪೂರ್ವ ಜನ್ಮದ ಅವನಿಷ್ಟಕ್ಕೆ ಬಿಟ್ಟದ್ದು ಪೂರ್ವ ಕಾಲದ, ಪ್ರಸ್ತುತ ಜನ್ಮದ ಪೂರ್ವ ಕಾಲದ ಮತ್ತು ಪೂರ್ವ ಜನ್ಮದ ಪ್ರಸ್ತುತ ಜನ್ಮದ ಪೂರ್ವ ಜನ್ಮದ ಕರ್ಮಗಳು ಜೀವನಿಗೆ ಫಲ ಕೊಡುವುದಕ್ಕೆ ಯಾವಾಗ ಸಮ್ಮುಖವಾಗುತ್ತವೆಯೋ ಆವಾಗ ಸೃಷ್ಟಿಯಾಗುತ್ತದೆ. ಆ ಕರ್ಮಗಳು ಫಲ ಕೊಡುವುದರಲ್ಲಿ ಯಾವಾಗ ನಿರತವಾಗಿರುತ್ತವೆಯೋ ಆಗ ಸ್ಥಿತಿ ಆಗುತ್ತಿರುತ್ತದೆ. ಮತ್ತೆ ಆ ಕರ್ಮಗಳು ಫಲ ಕೊಟ್ಟು ಯಾವಾಗ ಅವು ನಾಶ ಹೊಂದುತ್ತವೆಯೋ ಆವಾಗ ಅಲ್ಲಿ ಲಯವಾಗುತ್ತದೆ. ನಾವು ತಿಳ್ಕೋಬೇಕಾಗಿದ್ದು ಗುದ್ದಾಡಿ ತಿಳ್ಕೋಬೇಕಾಗಿದ್ದು ಇಷ್ಟೇ. ಮತ್ತಿನ್ನೇನದ? ನಾವು ಬರೀ ಸಂಸಾರ ಕರ್ಮಗಳು ಅಷ್ಟೇ ಮಾಡಂಗಿಲ್ಲ. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಕೀರ್ತಿ ಮತ್ತೇನೇನದವಲ್ಲ ಇವೆಲ್ಲ ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳ ಸಂಸಾರ ಅಧಿಕಾರ ಇದರದ ಸಂಸ್ಕಾರಗಳು ಇದರ ಕರ್ಮಗಳು ಎಲ್ಲ ಎಲ್ಲಿ ಅದಾವ ಅಂದ್ರೆ ಸೂಕ್ಷ್ಮ ಶರೀರದೊಳಗ ಸಂಗ್ರಹ ಆಗ್ತವ. ಮತ್ತೆ ಇದನ್ನ ಮೀರಿದ ಒಂದು ಸಾಧನೆ ಆಧ್ಯಾತ್ಮ ಸಾಧನೆ ತುರ್ಯಾವಸ್ಥೆ ತುರ್ಯಾತೀತಾವಸ್ಥೆ ತುರ್ಯಾತೀತೋತ್ತರ ಅವಸ್ಥೆ ಅಂತೇಳಿ ಆಧ್ಯಾತ್ಮ ಸಾಧನೆ ಪರಮಾರ್ಥ ಸಾಧನೆ ಏನ್ ಮಾಡ್ತೀವಿ ಅದರ ಸಂಸ್ಕಾರಗಳು ಕಾರಣ ಶರೀರದೊಳಗೆ ಸಂಗ್ರಹ ಆಗ್ತವ. ಪರಮಾರ್ಥ ಸಾಧನೆಯ ಉದ್ದೇಶ ಏನು? ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು, ಜೀವ ಬ್ರಹ್ಮನಾಗುವುದು. ನಾವು ಈ ಜನ್ಮದಾಗ ಎಷ್ಟರ ಮಟ್ಟಿಗೆ ನಾವು ಶಿವ ಆಗೀವಿ ಅಷ್ಟರ ಮಟ್ಟಿಗಿನ ಶಿವ ನಿಮ್ಮ ಕಾರಣ ಶರೀರದಾಗಿರ್ತಾನ. ಇನ್ನ ಎಷ್ಟರ ಮಟ್ಟಿಗೆ ನೀವು ಶಿವ ಆಗಿಲ್ಲ ಇನ್ನ ಜೀವ ಅದಿರಿ ಆ ಜೀವ ಭಾವ ನಿಮ್ಮ ಕಾರಣ ಶರೀರದಾಗಿರ್ತದೆ. ಜೀವ ಭಾವ ಶಿವ ಭಾವಗಳ ಕಂಬೈಂಡ್ ಏನಿರ್ತದ ಒಂದು ಎಡಿಷನ್ ಅಲ್ಲಿ ಇರ್ತದ. ಈಗ ವಿಚಾರ ಸಾಗರ ಅದಲ್ರಿ, ಇದ್ರೊಳಗ 4 ತರಂಗ ಮುಗಿಸಿ ಈಗ 4ನೇ ತರಂಗ ಓದಿರಿ ಅನ್ಕೊಳ್ರಿ. ಒಟ್ಟು ಎಷ್ಟು ತರಂಗ ಅದಾವ? 7 ತರಂಗ ಅದಾವ. ಇಲ್ಲಿ ಇದ್ರಾಗ 7 ತರಂಗದಾಗ 4ನೇ ತರಂಗ ಓದಿರಿ. ಇಷ್ಟ್ರ ಮಟ್ಟಿಗೆ ಓದಿ ಜ್ಞಾನ ಪಡ್ಕೊಂಡಿರಿ ಅಂದ್ರೆ ಅದಿಷ್ಟು ಶಿವ. ಇನ್ನ ಓದಲಾರ್ದ ಅದಲ್ಲ ಎಷ್ಟದ? 7ರೊಳಗೆ 4 ತೆಗೆದ್ರೆ ಇನ್ನ ಎಷ್ಟದ? 2 ಅದ. ಆ 2 ಅನ್ನೋದು ಜೀವ. ಈ ಒಂದು ಸಾಧನೆ ಏನದ ಇದು ನಿಮ್ ಜೊತೆಗೆ ಇರ್ತದೆ. ಎಷ್ಟರ ಮಟ್ಟಿಗೆ ನೀವು ಶಿವ ಆಗಿರಿ ಎಷ್ಟರ ಮಟ್ಟಿಗೆ ಇನ್ನ ಜೀವ ಇದ್ರಿ ಅದು ನಿಮ್ಮ ಕಾರಣ ಶರೀರದೊಳಗಿರ್ತದ.
ಅದನ್ನ ಜೀವವನ್ನ ಶಿವ ಮಾಡಬೇಕನ್ನ ಕಾರಣಕ್ಕೆ ಮತ್ತೆ ಹುಟ್ಟಿ ಬರ್ತೀರಿ. ಅದಕ್ಕೆ ಕಾರಣ ಶರೀರ ಅಂತಾರೆ. ಏನ್ ಕಾರಣ ಶರೀರ ಅಂತಂದ್ರ ನಮ್ಮ ಜೀವ ಭಾವಗಳನ್ನ ಕಳೆದುಕೊಂಡು ಶಿವ ಆಗುವುದಕ್ಕೆ ಸಾಧನೆ ಮಾಡುವುದಕ್ಕೆ ಬಂದೀವಿ. ಪ್ರತಿ ಜನ್ಮಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಾಧನೆ ಮಾಡೀವಿ ಅಷ್ಟು ಮಟ್ಟದ ಶಿವಭಾವದ ಸಾಧನೆ ನಮ್ಮ ಕಾರಣ ಶರೀರದೊಳಗಿರ್ತದ. ಇನ್ನು ಏನು ಮಾಡ್ಲಾರ್ದ ಉಳಿದದ ಜೀವಭಾವ ಅದನ್ನು ನಮ್ಮ ಕಾರಣ ಶರೀರದೊಳಗಿರ್ತದ. ಮತ್ತೆ ಈ ಸಂಸಾರಿಕ ಸಾಧನೆಗಳು ಏನ್ ಮಾಡೀವಿ ಅವೆಲ್ಲ ಸೂಕ್ಷ್ಮ ಶರೀರದಾಗಿರ್ತವ. ಸೂಕ್ಷ್ಮ ಶರೀರದ ಒಂದು ಚೀಲ ಮತ್ತ ಕಾರಣ ಶರೀರದ ಒಂದು ಚೀಲ, ಇವೆರಡು ಜೊತೆಯಾಗಿ ಈಶ್ವರನೊಳಗೆ ಹೋಗ್ತವ. ಅವು ಅವಿದ್ಯೆ ಒಳಗೆ ಹೋಗಿ ಅವಿದ್ಯೆ ಎಲ್ಲ ನಿಮ್ಮೊಳಗೆ ಒಂದು ಅವಿದ್ಯೆ ಅಂತ ಏನದಲ್ಲ, ಆ ಅವಿದ್ಯೆ ಒಳಗೆ ಹೋಗಿ ಆ ಅವಿದ್ಯೆಗಳು ಎಲ್ಲ ಸೇರಿ ಮಾಯೆಯೊಳಗೆ ಹೋಗಿ ಮಾಯೆಯಿಂದ ಈಶ್ವರನೊಳಗೆ ಹೋಗಿ ಈಶ್ವರ ಅವೆಲ್ಲ ಕರ್ಮಗಳು ತಗೊಂಡು ಬ್ರಹ್ಮನೊಳಗಲ್ಲಿ ಏನಾಗಿ ಯಾವಾಗ ಆ ಕರ್ಮಗಳು ಫಲ ಕೊಡುವುದಕ್ಕೆ ಪಕ್ವಾಗ್ತವ, ಮೊದಲ ಚಾಪಿ ಸುತ್ತಾನ, ಮತ್ತೆ ಕರ್ಮ ಫಲ ಕೊಡ್ಬೇಕಂತ ಪಕ್ವಾದಾಗ ಮತ್ತೆ ಚಾಪಿ ಹಾಸ್ತಾನ. ಚಾಪಿ ಹಾಸೋದು, ಚಾಪಿ ಸುತ್ತೋದು, ಪ್ರತಿಯೊಂದು ಜೀವಿಗಳ ಚಾಪಿ ಸುತ್ತೋದು, ಚಾಪಿ ಹಾಸೋದೇ ಅವನ ಕೆಲಸ. ಚಾಪಿ ಹಾಸಿ ಆಡ್ಲಕ್ ಬಿಡ್ತಾನ. ಎಲ್ಲ ಭೋಗಗಳು ಕೊಟ್ಟು ನೀವು ಸಣ್ಣ ಹುಡುಗರಿಗೆ ಮಾಡ್ತಿರಿಲ್ಲ, ಒಂದು ಚಾಪಿ ಹಾಸಿ ಮನೆ ಕೆಲಸ ಇದ್ದೊತ್ನಾಗ ಅವಕ್ಕೆ ತಂದು ಇಲ್ಲಿ ಚಾಪಿ ಮೇಲೆ ಹಾಕಿ ಅವಕ್ಕೆಲ್ಲ ಆಟದ ಸಾಮಾನ ತಿಲ್ಲಕ್ಕ ಅವಕ್ಕೆ ಏನಾರ ಒಂದು ಕೊಟ್ಟ ಆಡ್ಲಕ್ ಬಿಟ್ಟು ತಾ ಕೆಲ್ಸಕ್ಕೆ ಹೋಗ್ತಾನಲ್ಲ, ಹಂಗ ಚಾಪಿ ಹಾಸ್ತಾನ. ಅವ್ರ ಭೋಗ ಎಲ್ಲ ಮುಗಿದ್ಮೇಲೆ ಮತ್ತೆ ಎತ್ಕೊಂಡು ಹೋಗಿ ಚಾಪಿ ಸುತ್ತಿ ಬಿಡ್ತಾನ. ಅಷ್ಟೇ ಚಾಪಿ ಸುತ್ತನ ಸತ್ರ ಅಂತ ತಿಳ್ಕೊಂಡ್ರ, ಚಾಪಿ ಹಾಸಿದ್ರೆ ಹುಟ್ಟ್ಯಾರ ತಿಳ್ಕೊಂಡಿವ ಅಷ್ಟೇ. ಅದೇನು ಹುಟ್ಟು ಅಲ್ಲ, ಸಾವು ಅಲ್ಲ, ಈಶ್ವರನಲ್ಲಿ ಇಲ್ಲ. ಕರ್ಮ ಭೋಗಗಳು ಫಲ ಕೊಡುವುದಕ್ಕೆ ಸಮ್ಮುಖವಾದಾಗ ಹುಟ್ಟಿವಿ ಅಂತೀವಿ, ಭೋಗ ಅನುಭವಿಸುವಾಗ ಬದುಕಿವಿ ಅಂತೀವಿ. ಭೋಗ ಅನುಭವಿಸುವುದು ಮುಗಿದ ಮೇಲೆ ಮತ್ತ ಎಲ್ಲ ಕೆಲಸ ಮುಗಿದ ಮೇಲೆ ಅಲ್ಲಿ ಏನ್ ಕೆಲಸ ಇರ್ತದೆ ಹೋಗ್ಬೇಕಲ್ಲ, ಅವಾಗ ಏನಂತ ಸಾಕ್ತಿವಿ ಅಂತೀವಿ. ಅವೆಲ್ಲ ಏನದವ ಲೌಕಿಕ ಭಾಷೆಗಳು. ಆಧ್ಯಾತ್ಮಿಕವಾಗಿ ಆ ಹುಟ್ಟು ಸಾವುಗಳು ಆತ್ಮನಿಗೆ ಸಂಬಂಧವೇ ಇಲ್ಲ. ಈ ರೀತಿ ತಿಳ್ಕೊಂಡು ಈ ಪಾಠ ಮತ್ತೆ ಓದುವ ಅವಶ್ಯಕತೆ ಆದ ಇಲ್ಲ, ಬೇಡಲ್ಲ, ಸಾಕಲ್ಲ, ಸಾಕು. ಇನ್ನ ಏಟ್ ಹೇಳ್ಬೇಕು, ಇದನ್ನ ಸುಮ್ನೆ ಓದ್ಬೇಕಂದ್ರೆ ಮತ್ತೆ ಓದಿದ ಕೂಡಲೇ ಮತ್ತೆ ಎಲ್ಲರ ಕಲ್ ತಗೊಂಡು ಹೋಗಿತಾರೆ. ಈಗ ಅಷ್ಟು ಡಿಟೇಲ್ ಆಗಿ ಹೇಳಿದ ಮೇಲೂ ಮತ್ತೆ ಹೇಳ್ಕೊತ್ ಕೂತ್ರೆ ಲಕ್ಷಣಗಳನ್ನ ಹೇಳಿದ ಮೇಲೆ ಮತ್ತೆ ಲಕ್ಷಣ ಹೇಳಿದ್ರ ನಿಮ್ಗೆ ಅರ್ಥ ಆದ್ಮೇಲೆ ಲಕ್ಷಣ ಹೇಳಿದ್ರೆ ಹೆಂಗ? ಅದರದೇ ಶಾಸ್ತ್ರ ತಗೊಂಡು ಓದ್ಕೊತ್ ಕೂತಾರ. ಲಕ್ಷಣ ಗೊತ್ತಿರ್ಲಾರ್ದವನಿಗೆ ಲಕ್ಷಣ. ಕೊಡ ತಗೊಂಡು ಬಾರಪ್ಪ ಅಂದ್ರೆ ಅವ ಕೊಡ ಅಂದ್ರೆ ಗೊತ್ತಿರ್ಲಾರ್ದವನಿಗೆ ಕೊಡ ಅಂದ್ರೆ ಹೆಂಗಿರ್ತದ? ದುಂಡಕ್ಕಿರ್ತದ, ಅದ್ರ ಹೊಟ್ಟೆ ಉಬ್ಬಿರ್ತದ, ಅದಕ್ಕೊಂದು ಕುತ್ತಿಗೆ ಇರ್ತದ, ಅದಕ್ಕೊಂದು ಬಾಯಿ ಇರ್ತದ, ಹಿಂಗಿರ್ತದ ಲಕ್ಷಣ ಮಾಡಿ ಹೇಳೋದು. ಕೊಡ ಅಂದ್ರೆ ಏನು ಅಂತ ಗೊತ್ತಿದ್ದವನಿಗೆ ಅವನಿಗೆ ಕೊಡದ ಸುದ್ದಿ ಹೇಳಿದ್ರೆ ಸಿಟ್ಟು ಬರ್ತದಲ್ಲಿ, ಗೊತ್ತದ ಹೇಳ್ರಿ ಕೊಡ ಅಂದ್ರೆ ಯಾಕೆ ಎಷ್ಟು ಹೇಳ್ತಿರಲ್ಲ, ಕೊಡ ಹೆಂಗಿರ್ತದ ಗೊತ್ತೇನ ಅಂತ ಹೇಳ. ಹಾಗೆ ನಿಮಗೀಗ ಪ್ರಳಯದ ಲಕ್ಷಣ, ಸೃಷ್ಟಿಯ ಲಕ್ಷಣ, ಸ್ಥಿತಿಯ ಲಕ್ಷಣ ಎಲ್ಲ ಗೊತ್ತಾಯ್ತಾ? ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳ ಲಕ್ಷಣಗಳು ಅವು ಯಾವ್ದ್ರ ಮೇಲೆ ಡಿಪೆಂಡ್ ಅದಾವ, ಅವು ಯಾವಾಗ ಸೃಷ್ಟಿ ಅನಿಸ್ಕೊತಾವ, ಯಾವಾಗ ಸ್ಥಿತಿ ಅನಿಸ್ಕೊತಾವ, ಯಾವಾಗ ಲಯ ಅನಿಸ್ಕೊತಾವ, ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಾಗ್ಯದ ಇಲ್ಲ? ಎಲ್ಲ ಚಂದ ತಿಳಿದ ಇಲ್ಲಿ, ಏನ್ ಅಂಜಿಕೆ ಬರಂಗಿಲ್ಲ. ಸಾವು ಗೀವು ಬತ್ತಂತಂದ್ರೆ ಏನಿಲ್ಲ, ಕರ್ಮ ಅನುಭವಿಸೋದು ಮುಗಿದದ, ನಡೆದೇವ ಅನ್ಬೇಕಷ್ಟೇ. ಭೋಗಿಸ್ಲಕತ್ತೀವಿ, ಸ್ಥಿತಿ ಒಳಗದೀವಿ ಅಂತ ತಿಳ್ಕೊಬೇಕು. ಮತ್ತ ಹುಟ್ಟಿ ಬಂದೀವಿ ಅಂತಂದ್ರ ನಾವ್ ಈ ಸಲ ಭೋಗಿಸ್ಲಕ್ ಬಂದೀವಪ್ಪ ಅಂತ ಇಟ್ಟೆ ತಿಳ್ಕೊಳ್ಳೋದು. ಹೋಟೆಲ್ನಾಗ ಹೋಗಿ ಊಟಕ್ಕೆ ಕೂತ್ನಾಗ ಆರ್ಡರ್ ಮಾಡಿರ್ತೀರಿ, ಅವಾಗ ಏನಾಯ್ತು, ಊಟ ಮಾಡ್ಲಕ್ ಹೋಗಿರ್ತೀರಿ, ಒಂದು ಸೃಷ್ಟಿ ಆಯ್ತಪ್ಪ. ಊಟ ಮಾಡ್ತಾ ಒಂದ್ 15-20 ನಿಮಿಷ ಅರ್ಧ ತಾಸ ಊಟ ಮಾಡ್ತಾರ. ಅದು ಊಟ ಮಾಡಾಗ ಸ್ಥಿತಿ. ಊಟ ಮಾಡಿ ಎಲ್ಲ ಮುಗಿದು ಕೈ ತೊಳ್ಕೊಂಡ ಮೇಲೆ ಆ ಹೋಟೆಲ್ನಾಗಿಂದ ಹೊರಗೆ ಹೋಗ್ಬೇಕೇನು, ಅಲ್ಲೇ ಕುಂದಿರ್ಬೇಕ? ಮುಸ್ರಿ ಪ್ಲೇಟ್ ಮುಂದಿಟ್ಕೊಂಡು. ಅವಾಗ ನೀವಾಗೇ ವಾದ್ರ ಚಲೋ ಆಯ್ತು. ಇಲ್ಲ ಅಂತಂದ್ರೆ ಅವ್ರಿಗೆ ಬಿಸಿ ಕಳಿಸ್ತಾರೆ, ಮುಂದೆ ಬೇರೆ ಗಿರಾಕಿ ಬರೋವಾಗ ನಡ್ರಿ ನೀವು ಅಂತ. ಅವ್ರು ಹೋಗುನ ಮುಗೀತು, ಊಟ ಮಾಡೋದು ಮುಗೀತು ಅಂತೇಳಿ ಹೊರಗೆ ಹೋಗೋ ಟೈಮ್ನೊಳಗ ಸತ್ತಾರತ್ ಅನ್ಕೋಬೇಕಾ? ಏನಿಲ್ಲ. ಅಗ್ರಿ ಜಗತ್ತಿನೊಳಗೆ ಹೆಂಗ್ ಬರ್ತೀವಿ, ಹೆಂಗ್ ಓದ್ತೀವಿ, ಏನ್ ಮಾಡ್ತೀವಿ, ಎಲ್ಲರೂ ಎದಕ್ ಬಂದಾರ, ಎಲ್ಲರೂ ಹೆಂಗ್ ಬರ್ತಾರ, ಹೆಂಗ್ ಓದ್ತಾರೆ, ಇಡೀ ಜಗತ್ತನ್ನ ನೀವು ಸಾಕ್ಷಿಯಾಗಿ ನೋಡ್ಬೇಕು.
ಸಾಕ್ಷಿಯಾಗಿ ನೋಡಿ ನಿಮ್ಮನ್ನ ನೀವು ಅಗ್ರಿ ಸಹಜವಾದ ಜೀವನ ಮಾಡ್ಕೊಂಡು ಆನಂದವಾಗಿರ್ಬೇಕು, ಆನಂದವಾಗಿ ಹೋಗ್ಬೇಕು. ಆನಂದವಾಗಿ ಬರೋದು ನಮಗ್ ಕೈಯಾಗಿಲ್ಲ, ನಮಗ್ ಗೊತ್ತಿಲ್ಲ ಅದು ಹೆಂಗಂತೇಳಿ. ಆನಂದವಾಗಿ ಇರುವುದು, ಆನಂದವಾಗಿ ಹೋಗುವುದು ನಮ್ಮ ಕೈಯಾಗ ಆದ. ಅದನ್ನು ನಾವು ಫಸ್ಟ್ ಕ್ಲಾಸ್ ಸಾಧನೆ ಮಾಡುವ ಮೂಲಕ ಆತ್ಮವಿಶ್ವಾಸ ಉಂಟಾಗೋದಿಲ್ಲ. ನಮ್ಮ ಪಾಠಕ್ಕೆ ಜಾಯಿನ್ ಆಗೋದಕ್ಕಿಂತ ಮೊದಲ ಹೆಂಗಿತ್ತು ನಮ್ಮ ಸ್ಥಿತಿ, ಇದು ಜಾಯಿನ್ ಆದ್ಮೇಲೆ ನಾವು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಅದ. ಮತ್ತೆ ನಾವು ಆನಂದವಾಗಿ ಒಂದು ದಿನ ಹೋಗೇ ಹೋಗ್ತೀವಿ, ಆದ್ರೆ ಹೋಗಾಗ ಅಳ್ಕೋತ್ ಹೋಗೋದ್ರ ಬದಲಿ ಆನಂದವಾಗಿ ಹೋಗ್ತೀವಿ ಅನ್ನೋಂತ ಒಂದು ಆತ್ಮವಿಶ್ವಾಸ ಆದ ಇಲ್ಲ ನಿಮಗೆ? ಮತ್ತೆ ಎಂಜಾಯ್ ಮಾಡಮ್, ಮತ್ತೇನ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮುಂದಿನ ಜನ್ಮಕ್ಕೆ ತಯಾರಾಗಿರಿ. ಅದು ಚಂದ ತಯಾರಾಗಬೇಕು, ಚಂದ ತಯಾರಾಗಬೇಕು. ಒಂದ್ ವಾರ ಬಂದು ಆದ್ಮೇಲೆ ಮತ್ತೊಂದ್ ವಾರ ಬರೋದು ತೋರ್ಸೋ ಟೈಮ್ನಾಗ ಮತ್ತೊಂದ್ ಹೆಂಗ್ ಸಿಂಗರ್ ಮಾಡ್ಕೊಂಡಿರ್ತೀವಿ ಹಂಗ ಆಗ್ಬಿಡ್ಬೇಕು. ಮತ್ ಇದಕ್ಕಿಂತ ಚಲೋ ಮೇಕಪ್ ಮಾಡ್ಕೊಳಮು. ಇವ ನೋಡಿ ಪಸಂದ್ ಮಾಡ್ಲಾರ್ದೆ ಹೋಗ್ಯಾನ, ಮುಂದಿನ ನಾವು ಬಂದಾಗ ಕಂಪಲ್ಸರಿ ನನಗೆ ಮಾಡ್ಕೊಂಡೇ ಬಿಡ್ಬೇಕು. ಹಂಗ ನಾವು ತಯಾರಾಗಬೇಕು. ಒಂದೇ ತೀರ್ತೀವಿ. ಈ ಸಾರಿ ಮಾಡಿದ ಮೇಕಪ್ ಅವನಿಗೆ ಸರಿ ಅನ್ಸಿರ್ಲಿಕ್ಕಿಲ್ಲ, ನೆಕ್ಸ್ಟ್ ಟೈಮ್ ಅಂದಾಗ ಅವ್ ಮಾಡ್ಕೊಂಡೇ ಮಾಡ್ಕೊತಾನ, ಬಿಡಬಾರ್ದು ಅವನಿಗೆ ನಂಗ ಹಿಡ್ಕೋಬೇಕು ಅವನಿಗೆ. ನೆಕ್ಸ್ಟ್ ಓದಿದ್ದೆ ಓದೋದು ಬೇಡ ಅಂತೇಳಿ ನಾನು ವಿವರಣೆ ಕೊಟ್ಟು ಒಂದು ಪೂರ್ವ ಪೀಠಿಕೆ ಇದ್ದದ್ದು, ಮತ್ತೆ ಅಂತಿಮದಲ್ಲಿ ಸಹಿತ ನಾನು ಅದಕ್ಕೆ ಪೀಠಿಕೆ ಉಪಾಧಿಯಲ್ಲೇನೆ ಹೇಳಿ, ಅದಕ್ಕೇನಂತಾರೆ ಲಾಸ್ಟಿಗೆ ಹೇಳೋದಕ್ಕ, ಮೊದಲು ಹೇಳೋದಕ್ಕ ಪೀಠಿಕೆ, ಲಾಸ್ಟಿಗೆ ಸಮಾರೋಪ ಟಿಪ್ಪಣಿ ಮೂಲಕ ಹೇಳಿ ಈಗೇನಾಯ್ತಪ್ಪ ಅಂದ್ರ ವಿಷಯಾಂಕ 250. ವಿಷಯಾಂಕ 250. ಒಟ್ಟು ಎಷ್ಟು ವಿಷಯಾಂಕ ಅದಾವ ನೋಡ್ಕೋಬೇಕು. 500 ಚಿಲ್ಲರ್ ಅದಾವ ವಿಷಯಾಂಕಗಳು. ಅದ್ರಾಗ 250ಕ್ಕೆ ಬಂದೀವಿ ಅಂತಂದ್ರೆ ಅರ್ಧ ವಿಚಾರ ಸಾಗರ ಮುಗಿದದಂತ ಲೆಕ್ಕ. 500 ಚಿಲ್ಲರ್ ಅದಾವ, 514, 520 ಏನೋ ಅದಾವ ನೋಡ್ಬೇಕು. ಅದು ಬುಕ್ ಅಲ್ಲಿ ಆ ಕಡೆ ಟೇಬಲ್ ಮೇಲೆ ಅದಾವು. ನಿಮ್ಮಲ್ಲಿ ಯಾರ ಬಲ್ಲಿ ಅದ ವಿಚಾರ ಸಾಗರ ಬುಕ್? ಮುಂದದ ಯಾರ ಕೈಯಾಗ? ಎಷ್ಟು ವಿಷಯಾಂಕಗಳದಾವ? ಲಾಸ್ಟ್ ವಿಷಯಾಂಕ ಎಷ್ಟದ ನೋಡ್ರಿ, ಅದು ಪೀಠಿಕೆ ಇದ್ರೊಳಗೆ ಇರ್ತದಲ್ಲ, ಪರಿವಿಡಿ 7ನೇ ತರಂಗ ವೃತ್ತಿ ರತ್ನಾವಳಿಕಿಂತ ಮೊದಲ 7ನೇ ತರಂಗದೊಳಗ ಲಾಸ್ಟ್ ವಿಷಯಾಂಕ ಇರ್ತದ ನೋಡ್ರಿ. ಎಷ್ಟನೇ? 500 ಚಿಲ್ಲರ್ ಅದಾವ. ಗೊತ್ತಾಗಲಿಲ್ಲ? ಪರಿವಿಡಿ ಒಳಗೆ ಹೋದ್ರೆ ಆಯ್ತಪ್ಪ. ಪೇಜ್ ತಕೋತ್ ಕೂತೀರಿ ಲಾಸ್ಟ್ ಎಂದು 494 ವಿಷಯಾಂಕಗಳದ. 500 ಇಲ್ಲ ರೀ. ಓಹೋ, ಅಂದ್ರ ಅರ್ಧ ದಾಟಿವಿ ಅಂದಂಗ. 250 ಅಂದ್ರೆ ಅರ್ಧ ದಾಟಿವಿ ಅಂದಂಗ. 500 ಇದ್ರ 250ಕ್ಕೆ ಅರ್ಧ. ಈಗ 494 ಅಂದ್ರೆ ಅರ್ಧ ದಾಟಿವಿ, 50%. ಅದೇ ಅಂತೀನಿ. 527, 500 ಮ್ಯಾಲ ಅದಾವತ್ ಗೊತ್ತದ. 527 ಅದಾವ ಅಂದ್ರೆ ಇನ್ನೂ ಒಂದು 10-15, 265 ಮಾಡಿದೆವಂತಂದ್ರ ಅವಾಗ ಅರ್ಧ ಮುಗ್ದಂಗ. ಇನ್ನೂ ಒಂದು 10-15 ವಿಷಯಾಂಕಗಳು ದಾಟಬೇಕು ನಾವು. ಈಗ ಇಲ್ಲೇನದಪ್ಪ, ಶ್ರೀ ವಿಚಾರ ಸಾಗರ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 250. ಮತ್ತೆ ದೋಹಾ 155. 155ನೇ ದೋಹಾ, 250ನೇ ವಿಷಯಾಂಕ, 5ನೇ ತರಂಗ,
ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 250ನೇ ವಿಷಯಾಂಕದ ಶೀರ್ಷಿಕೆ ಏನದ ಓದ್ರಿ. ವಿಚಾರ ಸಾಗರ ತೆಕ್ಕೋರಿ, ಪೇಜ್ ನಂಬರ್ 274, ಹೊಸ ಬುಕ್ಕು. ಹಳೆ ಬುಕ್ನೊಳಗ 250ನೇ ವಿಷಯಾಂಕ ಯಾವ ಪೇಜ್ನಾಗ ಬರ್ತದ ತೆಕ್ಕೋರಿ. ಇನ್ ಮುಂದೆ ವಿಚಾರ ಸಾಗರ ನಾನು ಹೇಳಲ್ಲ, ನೀವೇ ಓದಬೇಕು, ನೀವೇ ಹೇಳಬೇಕು. ಜೀವ ಸ್ವರೂಪ. ವೆರಿ ಗುಡ್ ಅಕ್ಕ. ಇದು ಹೇಳ್ರಿ, ಇದೇನ ಇದು ಪೀಠಿಕೆ ಜೀವ ಸ್ವರೂಪ ಅಂತ ಅಷ್ಟೇ ಅದಲ್ಲ. ನೀವು ಇದು ಅಲ್ಲ, ಇದು ವಿಶ್ಲೇಷಣೆ. ರೈಟ್ ರೈಟ್. ಹೇಳ್ರಿ, ಹಾಡ್ರಿ ಹಾಡ್ರಿ ಹಾಡಿ ಹೇಳ್ರಿ. ಚೇತನ ಆಭಾಸ ಅಧಿಷ್ಠಾನಯುತ ಜೀವಸೋ ಕರ್ತ ಕರ್ಮ ಫಲ मलिन सत्व अज्ञान में जो चेतन आभास. ಹಿಂಗ್ ಬರ್ಬೇಕು. मलिन सत्व आभास में अज्ञान में जो चेतन आभास अधिष्ठानयुत जीवसो करत कर्म फल आस. ಜೀವ ಜೀವ ಅಂತೀವಿ, ಆದರೆ ಯಾವುದಕ್ಕೆ ಜೀವ ಅನ್ನಬೇಕು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಜೀವ ಅಂದ್ರೆ ಯಾವುದು, ಜೀವನ ಸ್ವರೂಪ ಅನ್ನೋದು ಇಲ್ಲಿ ತನಕ ಯಾವ ಮೆಡಿಕಲ್ದವರಿಗೆ ಸಿಕ್ಕಿಲ್ಲ, ಯಾವ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ ಜೀವ ಅಂದ್ರೆ ಏನು ಅಂತ. ಆ ಜೀವವನ್ನ ಯಾವುದಕ್ಕ ಜೀವ ಅನ್ನಬೇಕು ಅಂತೇಳಿ ನಿಶ್ಚಲದಾಸರು ಸ್ಪಷ್ಟವಾಗಿ ವಿಚಾರ ಸಾಗರದ ಮೂಲಕ ತಿಳಿಸಿ ಹೇಳುತ್ತಿದ್ದಾರೆ. ಆ ದೋಹಾ 155ನೇ ದೋಹಾ. ಈಗ अधिष्ठानयुत जीवसो करत कर्म फल आस. मलिन सत्व अज्ञान में जो चेतन आभास अधिष्ठानयुत जीवसो करत कर्ಮ ಫಲ ಆಸ್. ಅಂತಂದ್ರ ಈ ಜೀವ ಎಲ್ಲದ, ಹೆಂಗದ, ಏನದ ಅನ್ನೋದು ಹೇಳೋದಕ್ಕೆ ಸೂತ್ರಗಳು ಕೊಡ್ತಾರ. ಈಗ ನೀವು ಒಂದು ಸರೋವರಕ್ಕೆ ಹೋದ್ರಿ ಅಂತಂದ್ರೆ ಸುಮ್ನೆ ಪೀಠಿಕೆ ಕೊಡ್ಲಕತ್ತೀನಿ, ಆಯ್ತು ಪಾಠ ಮುಗಿಸ್ಬಿಡ್ತೀನಿ ಜಲ್ದಿ. ಏನಂದ್ರೆ ಮ್ಯಾಲೆ ಹೆಂಗಿರ್ತದ ನೀರ, ತಿಳಿ ತಿಳಿ ಇರ್ತದ. ಜಾಣರು ಮ್ಯಾಲಿಂದು ನೀರ ತಿಳಿ ಮಾಡಿದ್ದೇನಿರ್ತದ ಅಷ್ಟು ಕುಡಿದು ಹೋಗ್ಬಿಡ್ತಾರ ಅವ್ರು. ಜಾಣರು ಮ್ಯಾಲಿನ ತಿಳಿ ನೀರು ಕುಡಿದು ಬಿಡ್ತಾರ ಅವ್ರು. ಅದು ಬಹಳ ಶಾಣೆತನ ಬೇಕು. ಈ ಶರಣರು, ಸಂತರು, ಮಹಾತ್ಮರು ಇವರೆಲ್ಲ ಮ್ಯಾಲಿಂದ ತಿಳಿ ನೀರು ಕುಡಿಯೋ ಶಾಣೆತನ ಇರ್ತದ ಅವ್ರಿಗೆ. ಮತ್ತೆ ಪಶುಗಳಲ್ಲಿ ಸಹಿತ ನೀವು ಆಕಳು, ಎತ್ತು, ಹೋರಿ ಅವು ಏನಿರ್ತಾವಲ್ಲ, ಈ ಆಕಳದ ಕುಲ ಏನಿರ್ತದಲ್ಲ, ಅವುಗಳಿಗೆ ನೀವೇನಾರ ನೀರು ಕುಡಿಲಲ್ಲಿ ಕರ್ಕೊಂಡು ಹೋದ್ರಿ ಅಂತಂದ್ರ ಅವು ಏನ್ ಮಾಡ್ತಾವ, ನೀರಿನೊಳಗೆ ಕಾಲಿಡಂಗಿಲ್ಲ. ಅವು ಗೋಣ ಚಾಚಿ ತಿಳಿ ನೀರು ಕುಡಿತಾವ. ಇದು ಅರಿವಿನ ಜನ್ಮದ ಲಕ್ಷಣ. ಇದು ಅರಿವಿನ ಜನ್ಮದ ಲಕ್ಷಣ. ಗಿಡದಾಗ ಒಂದು ಹೂವ ಅದ ಅಂದ್ರೆ ಅದನ್ನು ತಗೊಂಡು ಮೂಚಿಸಿ ಏನ್ ಮಾಡ್ತಾನ, ಸಂತೋಷ ಪಡೋದು ಅರಿವಿನ ಜನ್ಮದ ಲಕ್ಷಣ. ಇದ್ರೊಳಗ ಬಹಳ ಚಲೋ ಸುವಾಸನೆ ಅದ ಅಂತ ಹೇಳಕ್ಕೆ ಆ ಹೂವ ತಗೊಂಡು ಹಿಸಿಕಾಡಿ ಬಿಟ್ರ ಅದು ಸುವಾಸನೆ ಕೊಡೋದ್ರ ಬದಲಿ ಕಟು ಕಂಪು ಕಹಿ ವಾಸನೆ ಕೊಡ್ಲಕತ್ತಿ ಬಿಡ್ತದ.
ಅದಕ್ಕ ಈ ಅಜ್ಞಾನಿಗಳು ಏನ್ ಮಾಡ್ತಾರ, ಅದನ್ನ ಹಿಸುಕ್ಲಕ್ ಹೋಗ್ತಾರ. ಹಿಸುಕಿದಾಗ ಏನಾಗ್ತದಂದ್ರ ಅದು ಮಲಿನ ಸತ್ವಗುಣ, ರಾಡಿ ಹೇಳ್ತದ. ರಾಡಿ ಎಮ್ಮಿಗೆ ಕೋಣಕ್ಕ ನೀರ್ ಕುಡಿಸ್ಲಕ್ ಹೋದ್ರಿ ಅಂತಂದ್ರ ಅದು ಕುಡಿಯೋದ್ರಿಕ್ಕಿಂತ ಮೊದಲು ಏನ್ ಮಾಡ್ತಾವ, ಹೋಗಿ ಬಾಡ ಬಾಡ ನೀರ ಕಾಲಿಟ್ಬಿಡ್ತಾವ. ಕಾಲಿಟ್ಟ ಮೇಲೆ ಏನಾಗ್ತದ, ಕೆಸರ ನೀರು ಎದ್ದು ಬಿಡ್ತಾವ. ರಾಡಿ ನೀರು ಎದ್ದು ಕೂಡ್ಲೇನೆ ರಾಡಿ ಮಾಡ್ಕೊಂಡು ಕುಡಿತಾವ. ಹೆಂಗದು? ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮನ್ಯಾಗ ಸಂಸಾರದಾಗ ಒಬ್ಬರಿಗೊಬ್ಬರು ಚಂದ ಅರ್ಥ ಮಾಡ್ಕೊಂಡು ಅವ್ರಿಗೆ ಇವ್ರಿಗೇನು ಅನ್ಲಾರ್ದಂಗೆ ಇವ್ರಿಗೇನು ಅನ್ಲಾರ್ದಂಗೆ ಇವ್ರಿಗೆ ಅವರು ಏನು ಅನ್ಲಾರ್ದಂಗೆ ಅಗದಿ ಹ್ಯಾಪಿ ಮೂಡ್ನಾಗ ಮಕ್ಕಳು, ಗಂಡ ಹೆಂಡತಿ. ಕೆಲವೊಂದು ಫ್ಯಾಮಿಲಿ ಆದರ್ಶ ಫ್ಯಾಮಿಲಿಗಳು ಇರ್ತಾವ. ಅವ್ ಹೆಂಗಿರ್ತಾವ, ತಿಳಿ ನೀರು ಕುಡಿಯಾಗಿದ್ದಂಗೆ ಇರ್ತಾವ. ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ಮುಂಜಾನೆ ಸಂಜೆ ತಾನೆ ಏನೇನಾಗ್ಬೇಕು ಮಾಡಿ ಹೋಗೋದು ನಡಿ ಅಂತ ಇರ್ತಾರ. ಇನ್ನೊಂದಿಷ್ಟು ಮಂದಿ ಏನಿರ್ತಾರ, ನಂದೇ ನಡಿಲೈತೆ ಹೇಳಕ್ಕೆ ಅವ್ರ ಅಧಿಕಾರ ಅವ್ರು ನಡೆಸ್ತಾರ, ಇವ್ರ ಅಧಿಕಾರ ಇವ್ರು ನಡೆಸ್ತಾರ, ಅವ್ರ ಹಕ್ಕುಗಳು ಇವ್ರ ಕರ್ತವ್ಯಗಳು ಎಲ್ಲ ಓಸು ಗುದ್ದಾಡಿ ಏನ್ ಮಾಡ್ತಾವ, ರಾಡಿ ಮಾಡಿ ನೀರು ಕುಡಿತಿರ್ತಾವ. ಸಂಸಾರ ರಾಡಿ ಮಾಡಿ ಗುದ್ದಾಡ್ತಿರ್ತಾರ. ರಾಡಿ ಮಾಡಿಕೊಂಡು ನೀರು ಕುಡಿತಿರ್ತಾರ. ಹಿಂಗಿರ್ತದ. ಅದಕ್ಕ ಇಲ್ಲೇನಾಯ್ತು, ರಾಡಿ ನೀರಿದ್ದಂಗಿದು ಜೀವನ ಕೆಲಸ, ಈಶ್ವರನ ಕೆಲಸ ತಿಳಿ ನೀರು ಕುಡಿಯೋದು, ಶುದ್ಧ ಸತ್ವಗುಣ. ಇಲ್ಲೇನದ, ಮಲಿನ ಸತ್ವಗುಣ. ಎದಕ್ ಮಲಿನ ಸತ್ವಗುಣ ಅಂತಾರೆ ಅಂತ ಅಂದ್ರೆ, ಮಲಿನ ಸತ್ವ ಅಜ್ಞಾನಮೇ. ಅಜ್ಞಾನ ಅಂದ್ರೆ ಮೂಲ ಪ್ರಕೃತಿ, ಮಹಾಪ್ರಕೃತಿ. ಈ ಶುದ್ಧ ಬ್ರಹ್ಮ ಅಂತ ಒಬ್ಬ ಮದನ, ಅಖಂಡ ಬ್ರಹ್ಮ ಅಂತ ಒಬ್ಬ ಮದನ. ಅವನೊಳಗೆ ಏನದ, ಬ್ರಹ್ಮನೊಳಗ ಪ್ರಕೃತಿ ಆದಲ್ರಿ, ಮೂಲ ಪ್ರಕೃತಿ ಶಕ್ತಿ, ಬ್ರಹ್ಮನ ಶಕ್ತಿ. ನಿಮ್ಮೊಳಗೆ ನಿಮ್ ಶಕ್ತಿ ಆದ ಇಲ್ಲ? ಏನ್ ಶಕ್ತಿ ಎಲ್ಲರೂ ಇಟ್ಟು ಬಂದಿರ? ಹಂಗ ಬ್ರಹ್ಮನ ಶಕ್ತಿ, ಆತ್ಮಶಕ್ತಿ, ಪರಮಾತ್ಮನ ಶಕ್ತಿ ಏನದಲ್ಲ, ಅವನೊಳಗೆ ಏನ್ ಶಕ್ತಿ ಅದಲ್ಲ, ಅದಕ್ಕೆ ಏನಂತಾರ, ಮೂಲ ಪ್ರಕೃತಿ ಅಂತಾರ, ಮಹಾಪ್ರಕೃತಿ ಅಂತಾರ. ಆ ಮೂಲ ಪ್ರಕೃತಿ ಒಳಗೆ ಏನದ, ಸತ್ವಗುಣ, ರಜೋಗುಣ, ತಮೋಗುಣ ಅಂತದವ. ಸತ್ವಗುಣ ಹೆಂಗದ, ತಿಳಿ ನೀರಿದ್ದಂಗದ. ರಜೋಗುಣ ಹೆಂಗದ ಅಂದ್ರೆ, ರಜೋಗುಣಕ್ಕೆ ಅವ್ರ ಏನಂತಾರ, ಸತ್ವಗುಣಕ್ಕೆ ಏನಂತಾರ, ಶುದ್ಧ ಸತ್ವಗುಣ ಅಂತಾರ. ರಜೋಗುಣಕ್ಕೆ ಏನಂತಾರ, ಮಲಿನ ಸತ್ವಗುಣ ಅಂತಾರ. ಮಲಿನ ಸತ್ವಗುಣ ಅಂತ ಎದಕ್ಕಂತಾರ, ರಜೋಗುಣಕ್ಕಂತಾರ. ಹೌದಿಲ್ಲ? ಮಲಿನ ಸತ್ವಗುಣ ಅಂತ ರಜೋಗುಣಕ್ಕಂತಾರ. ಈ ರಜೋಗುಣ, ಈಗ ರಜೋಗುಣ ಏನದಲ್ಲ, ಈಗ ರಾಡಿ ನೀರ್ ಅದಲ್ಲಪ್ಪ, ಆ ರಾಡಿ ನೀರೊಳಗ ಶುದ್ಧ ನೀರ್ ಆದ ಇಲ್ಲ? ಶುದ್ಧ ನೀರೇ ರಾಡಿ ಆಗ್ಯದ. ಎದಕ್ ರಾಡಿ ಆಗ್ಯದ ಅಂದ್ರೆ, ಆ ಮಣ್ಣಿನ ಕಣಗಳು ಆ ನೀರಾಗ ಕಲ್ತಾವ. ಆ ಕಣಗಳೇ ರಜ. ರಜ ಅಂತಂದ್ರೆ ಮಣ್ಣಿನ ಕಣಗಳು, ಧೂಳು. ಆ ಧೂಳಿನ ಕಣಗಳು ಆ ಮಣ್ಣೊಳಗೆ ಕಲ್ತದ್ದು, ಆ ನೀರೊಳಗೆ ಕಲ್ತದ್ದಕ್ಕೆ ಏನಾಗ್ಯದ, ಅದ ರಾಡಿ ಆಗ್ಯದ ಅಷ್ಟೇ. ಮಲಿನ ಆಗ್ಯದ. ಅದಕ್ಕೇನಾಯ್ತು, ರಾಡಿ ನೀರಿದ್ದಂಗ. ಇದು ರಜೋಗುಣ ಅನ್ನೋದೇನದ, ಮಲಿನ ಇದ್ದಂಗ, ರಾಡಿ ನೀರಿದ್ದಂಗ. ಈ ರಾಡಿ ನೀರು ಏನು ರಾಡಿ ಆಗ್ಯದ, ಏನ್ ಇವು ಕಣಗಳು ಅಂದ್ರೆ, ಆ ಕಣಗಳು ಬೇರೆ ಯಾವೂ ಅಲ್ಲ, 84 ಲಕ್ಷ ಜೀವರಾಶಿಗಳೇ ಆ ಕಣಗಳು. 84 ಲಕ್ಷ ಜೀವರಾಶಿಗಳೇ ಆ ಕಣಗಳು. ಶುದ್ಧ ಸತ್ವಗುಣ ಅಂತಂದ್ರೆ ಏನದ ಅಂದ್ರ, ಇಡೀ ವಿಶ್ವಕ್ಕ ಅಖಂಡ ಅದ ಒಂದೇ ಒಂದು ಪ್ರೊಸೀಜರ್. ಇಡೀ ವಿಶ್ವಕ್ಕೆ ಒಂದೇ ಒಂದು ಪ್ರೊಸೀಜರ್. ಏನ್ ಪ್ರೊಸೀಜರು? ಬಾಯಲ್ಲಿಂತ ತಿನ್ನೋದು. ಒಂದು ಉದಾಹರಣೆ ಕೊಡ್ಲಕತ್ತೀನಿ ನಾನು ನಿಮಗೆ. ಬ್ಯಾರೆ ಯಾರ ಕಿವಿಲಿಂತ ಮೂಗ್ಲಿಂತ ತಿಂತಾರನ್ರಿ? ಅಮೆರಿಕಾದವ್ರು ಬೇರೆ ಕಡೆ ತಿಂತಾರ, ಜರ್ಮನ್ದವ್ರು ಬೇರೆ ಕಡೆ ತಿಂತಾರ, ಇಂಡಿಯಾದವ್ರು ಬೇರೆ ಕಡೆ ತಿಂತಾರ ಅಂತ ಏನಾರ ಹಂಗೇನಾರ ಅದೇನ?
ಎಲ್ಲಾ ಜೀವಿಗಳಿಗೆ ಒಂದು ಕಾಮನ್ ಕೋಡ್ ಅಂತ ಏನದಲ್ಲ, ಅದಕ್ಕ ಏನಂದ್ರೆ ಅವರು ಶುದ್ಧ ಸತ್ವಗುಣ ಮಾಯೆ ಅಂತಂದ್ರು. ಕಾಮನ್ ಇರೋದು ಈಶ್ವರ ಅಂದ್ರು, ಮಾಯೆ ಅಂತಂದ್ರು, ಶುದ್ಧ ಸತ್ವಗುಣ ಅಂದ್ರು. ಅದ್ರೊಳಗೆ ಬ್ರಹ್ಮನ ಪ್ರತಿಬಿಂಬ ಅಂತಂದ್ರ ಆತನ ಒಂದು ಬ್ರಹ್ಮನ ಪ್ರತಿಬಿಂಬ ಶುದ್ಧ ಸತ್ವಗುಣ ಮತ್ತೆ ಮಾಯೆ, ಇವೆಲ್ಲ ಕೂಡಿ ಈಶ್ವರ ಆಯ್ತು ಅಂದ್ರು. ಅದೇ ಮಾಯೆ ಒಳಗ ಇದ್ರೊಳಗ ಅದೇ ಮೂಲ ಪ್ರಕೃತಿ ಒಳಗ ಎರಡನೇದ್ದೇನದ ರಜೋಗುಣ ಅಂತ ಏನದಲ್ಲ, ಆ ರಜೋಗುಣಕ್ಕೆ ಏನಂತಾರ ಮಲಿನ ಸತ್ವಗುಣ ಅಂತಾರ. ಇಲ್ಲಿ ಏನದ ಅಂತಂದ್ರ ಬಾಯಿಲಿಂತೆ ತಿಂತೀವಿ ಖರೆ, ಕೆಲವೊಬ್ರು ಸಸ್ಯಾಹಾರ ತಿಂತಾರ, ಕೆಲವರು ಮಾಂಸಾಹಾರ ತಿಂತಾರ. ವ್ಯತ್ಯಾಸ ಅದ ಇಲ್ಲ? ಇಲ್ಲಿ ಎಲ್ಲರೂ ಬಾಯಿಲಿಂತೆ ತಿಂತಾರ ತಿಳಕ್ಕೆ ಎಲ್ಲರೂ ಒಂದೇ ಅಂತ ಹೆಂಗಂತೀರಿ? ಕೆಲವೊಬ್ರು ಬರೇ ಡ್ರೈ ಫ್ರೂಟ್ ತಿಂತಾರ, ಕೆಲವೊಬ್ರು ಬರೇ ತರಕಾರಿ ತಿಂತಾರ, ಕೆಲವೊಬ್ರು ಕುದಿಸ್ಕೊಂಡು ತಿಂತಾರ, ಕೆಲವೊಬ್ರು ಮೊಳಕೆ ಹೊಡ್ಕೊಂಡು ತಿಂತಾರ. ಅಲ್ಲಿ ನಾವು ಎಲ್ಲ ಒಂದೇ ಅಂತ ಹೇಳಕ್ ಬರಂಗಿಲ್ಲ. ಮಲಿನ ಸತ್ವ ಗುಣದೊಳಗ ಅದು ಮಲಿನನೇ, ಅದು ಭೇದ ಭಾವ ಇರ್ತದ, ಅಲ್ಲಿ ವ್ಯತ್ಯಾಸ ಅದ. ಇಲ್ಲಿ ಏಸ್ ಮಂದಿ ಇದೀವಿ ಆಸ್ ಮಂದಿ ಬುದ್ಧಿ ಬೇರೆನೇ ಅದ. ನಿಮ್ ಬುದ್ಧಿ ನಿಮಗೆ, ನಮ್ಮ ಬುದ್ಧಿ ನಮಗೆ, ಎಲ್ಲರೂ ಒಂದೇ. ಎಲ್ಲಿದೀವಿ ನಾವು? ಆತ್ಮದಲ್ಲಿ ಒಂದದೀವಿ. ಬುದ್ಧಿ ಒಳಗ ನಮ್ ಬುದ್ಧಿ ನಿಮಗೆ ಮ್ಯಾಚ್ ಆಗಲ್ಲ, ನಿಮ್ ಬುದ್ಧಿ ನಮಗ್ ಮ್ಯಾಚ್ ಆಗಲ್ಲ. ನಾವು ನೀವು ಒಂದು 500 ಕಿಲೋಮೀಟರ್ ದೂರ ಇದೀವತ್ತೆ ಪ್ರೀತಿಲಿ ಅಂತದೀವಿ. ಸ್ವಲ್ಪ ಆಜು ಬಾಜು ಇದ್ದೇವಂತಂದ್ರ ಒಂದಿಟ್ಟು ಸಣ್ಣ ಪುಟ್ಟು ಕೊಡತೋಳ ವ್ಯವಹಾರ ಮಾಡಿದ್ದೇವಂದ್ರೆ ಇಟ್ಟತ್ತಿಗೆ ಗುದ್ದಾಡಿ ಏನೇನೋ ಆಗಿರ್ತಿದ್ದೆವು. ಸುರಕ್ಷಿತವಾಗಿ ಅದೀವಿ. ಯಾಕಂದ್ರೆ ದೂರ ಇದೀವ, ಸುರಕ್ಷಿತ ಅದೀವಿ. ಸಮೀಪದೀವಿ ಅಂದ್ರೆ ನಮ್ಮ ಸ್ವಭಾವ ನಿಮಗೆ ಕೆಲವೊಂದು ಪಸಂದ್ ಆಗಲ್ಲ, ನಿಮ್ಮ ಸ್ವಭಾವ ನಮಗ್ ಪಸಂದ್ ಆಗಲ್ಲ. ಆ ಸ್ವಭಾವಗಳ ಕಾರಣ ಏನಾಗ್ತದ? ಒಬ್ರಿಗೊಬ್ರು ಭೇದ ಭಾವ, ರಾಗದ್ವೇಷ. ಅವಯ ಬ್ರಹ್ಮಜ್ಞಾನ ಹೇಳ್ತಾನ, ನಮ್ಗ್ ಗೊತ್ತದ ಅವ ಎಂತನದನಂತ ಅಂತಾರ. ಇಲ್ಲಿ ನಾನು ಹೆಂಡತಿಗೆ ಬಂದು ಕೇಳ್ರಿ, ನಿಮಗ್ ಭಾರಿ ದೊಡ್ಡ ದೇವ್ರ ಅವ್ರು ಕೇಳ್ತಾರೆ, ನೀ ಏನ್ ದೇವ್ರ ಏನತ್ ಕೇಳ್ತಾರ, ನಮಗ್ ನಿನ್ನ ಕೇಳ್ತಾರ ಅವ್ರು. ಇಲ್ಲಿ ನೀವ್ ಅಂತೀರಿ ದೇವ್ರಂತ ಅಂತೀರ ಇಲ್ಲ ನೀವು ನಮಗ್? ಹೆಂಗ ನೀವು ದೇವ್ರ ಅಂತೀರಿ, ಇಲ್ಲಿ ಮನೆ ಕೇಳ್ತಾರೆ ನೀ ಏನ್ ದೇವ್ರ ಏನ್ ನೀನಂತಾರ. ಏನ್ ಮಾಡ್ತೀರಿ? ಮಲಿನ ಸತ್ವಗುಣ, ಏನ್ ಮಾಡಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ. ಸಮೀಪ ಇದ್ದಷ್ಟು ಕಿರಿಕಿರಿ ಬಹಳ, ದೂರ ಇದ್ದಷ್ಟು ಸುರಕ್ಷತೆ ಇರ್ತೀವಿ. ಹೆಂಗದ? ಒಂದೇ ವಸ್ತು ನಾನಾ ರೀತಿಯಾಗಿ ಬೇರೆ ಬೇರೆಯವ್ರ ಕಣ್ಣಾಗ ಬೇರೆ ಬೇರೆ ಕಾಣುತ್ತದ. ಒಬ್ಬನಿಗೆ ರಾಕ್ಷಸನಾಗಿ ಕಾಣ್ತದ, ಒಬ್ಬರು ದೇವರಂಗ್ ಕಾಣ್ತದ, ಒಬ್ಬರಿಗೆ ಮನುಷ್ಯರಂಗ್ ಕಾಣ್ತದ. ಯಾರ್ಯಾರು ಹೆಂಗಿರ್ತಾರ ಹಂಗಂಗ್ ಕಾಣಿಸ್ತದ. ಯದ್ ಭಾವಂ ತದ್ಭವತಿ. ಯಾರ ಭಾವನೆ ಹೆಂಗಿರ್ತದ ಅದಕ್ಕೆ ತಕ್ಕಂತೆ ಅದ್ರ ಫಲ ಸಿಗ್ತಿರ್ತದ. ಭಾವನೆ ಶುದ್ಧ ಇದ್ದವ್ರಿಗೆ ಎಲ್ಲಾನು ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ, ಪರಮಾತ್ಮ ಸ್ವರೂಪ ಅಂತ ಕಾಣುತ್ತದ. ಒಳ್ಳೆ ಮಂಗಲಕಾರಿ ದೃಶ್ಯಗಳೇ ಕಾಣ್ತವ. ಯಾರ ಭಾವನೆಗಳು ಕೆಟ್ಟ ಇರ್ತವ, ಯಾರ ಭಾವನೆಗಳು ವಿಕಾರ ಇರ್ತವ, ಅವರಿಗೆಲ್ಲ ವಿಕಾರನೇ ಕಾಣುತ್ತದ. ಕಾಮಣಿ ಆದವ್ರ ಕಣ್ಣಿಗೆ ಜಗತ್ತೆಲ್ಲ ಹಳದಿನೇ ಕಾಣ್ತಿರ್ತದ. ದುಷ್ಟ ಭಾವದವರಿಗೆ ದುಷ್ಟ ದೃಶ್ಯಗಳು, ಶಿಷ್ಟ ಭಾವದವರಿಗೆ ಶಿಷ್ಟ ದೃಶ್ಯಗಳು. ಈ ರೀತಿ ಇರ್ತದ. ಅದಕ್ಕೆ ಜೀವರುಗಳ ಸೂತ್ರ ಏನಪ್ಪಾ ಅಂತಂದ್ರೆ, ಈಗ ಇಡೀ ವಿಶ್ವಕ್ಕ ಒಂದೇ ಕನ್ನಡಿ, ಇಡೀ ವಿಶ್ವಕ್ಕ ಒಂದೇ ಕನ್ನಡಿ. ಮತ್ತ ಬ್ರಹ್ಮ ಎಷ್ಟದರ? ಬ್ರಹ್ಮ ಎಷ್ಟದರ್ರಿ? ಒಬ್ಬನೇ ಪರಮಾತ್ಮ, ಒಂದೇ ಕನ್ನಡಿ. ಒಂದು ಕನ್ನಡಿ ಅದ, ಒಬ್ಬ ಪರಮಾತ್ಮ ಅದನ. ಮತ್ತು ಒಬ್ಬ ಪರಮಾತ್ಮ ಒಂದು ಕನ್ನಡಿ ಇದ್ದ ಮೇಲೆ ಅಲ್ಲಿ ಪ್ರತಿಬಿಂಬ ಎಷ್ಟು ಬರ್ತದ? ಒಂದೇ ಪ್ರತಿಬಿಂಬ. ಒಂದೇ ಪ್ರತಿಬಿಂಬ ಬರ್ತದೆ. ಆ ಒಂದೇ ಪ್ರತಿಬಿಂಬ ಇದ್ದದ್ದು ಏನದಂದ್ರೆ ಇಡೀ ವಿಶ್ವಕ್ಕ ಒಂದೇ ಕಾಮನ್ ಕೋಡ್ ಏನದಲ್ಲ, ಆ ಕಾಮನ್ ಕೋಡ್ ಇಡೀ ವಿಶ್ವಕ್ಕೆ ಏನದ ಅದು ಈಶ್ವರ ಮಾಯೆ ಅಂತಂದ್ರೆ ಏನದು? ಶುದ್ಧ ಸತ್ವಗುಣ ಮತ್ತೆ ಬ್ರಹ್ಮ
ಆ ಬ್ರಹ್ಮ ಮತ್ತು ಶುದ್ಧ ಸತ್ವ ಗುಣದೊಳಗ ಆ ಬ್ರಹ್ಮನ ಪ್ರತಿಬಿಂಬ ಅಂತಂದ್ರೆ ಇವು ಮೂರು ಕೂಡಿ ಬ್ರಹ್ಮನ ಪ್ರತಿಬಿಂಬ ಶುದ್ಧ ಸತ್ವಗುಣದಲ್ಲಿ ಅಥವಾ ಸತ್ವಗುಣದಲ್ಲಿ ಮೂಲ ಪ್ರಕೃತಿಯ ಸತ್ವಗುಣದಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಬ್ರಹ್ಮ ಪ್ಲಸ್ ಆ ಒಂದು ಮಾಯೆ ಶುದ್ಧ ಸತ್ವಗುಣ ಏನದ ಇವು ಮೂರು ಕೂಡಿದ್ರೆ ಈಶ್ವರ ಅಂತೇನು ಆತದಲ್ಲ ಇದು ಈಶ್ವರ ತತ್ವ. ಇದು ಮೊದಲು ಹೇಳಾಯ್ತು. ಈಗ ಜೀವ ತತ್ವ ಹೇಳಬೇಕಾದ್ರೆ ಏನಾಗ್ಯದ, ಅದು ಇಡೀ ವಿಶ್ವಕ್ಕ ಒಂದೇ ಕನ್ನಡಿ ಇದ್ದದ್ದು ಜೀವ ಅನ್ನ ಪ್ಲಾಟ್ಫಾರ್ಮಿಗೆ ಬಂದಾಗ ಅದೇನಾಗ್ಯದ ಬಿದ್ದು ಒಡದ್ ಚೂರಾಗ್ಬಿಟ್ಟ. ಈಶ್ವರನ ಪ್ಲಾಟ್ಫಾರ್ಮ್ನಾಗ ಅದು ಒಂದೇ ಕನ್ನಡಿ ಅದ. ಜೀವನ ಪ್ಲಾಟ್ಫಾರ್ಮಿಗೆ ಬಂದ ಹೊತ್ನಾಗ ಏನಾಯ್ತು, ಒಡೆದ್ ಬಿಟ್ಟದ ಅದು ಕನ್ನಡಿ. ಒಡೆದು ತುಕಡಿ ಆಗ್ಬಿಟ್ಟದ. ಏಸ್ ತುಕಡಿ ಆಗ್ಯದ ಅದು ಕನ್ನಡಿ ಅಂತಂದ್ರ 84 ಲಕ್ಷ ತುಕಡಿ ಆಗ್ಬಿಟ್ಟದ. ಕನ್ನಡಿ ತೆಳಗ್ ಬಿದ್ದು ಒಡೆದ ಹೊತ್ನಾಗ ನೀವು ಆ ಕನ್ನಡಿ ಒಳಗ ನೋಡ್ಕೊಂಡ್ರಿ ಅಂತಂದ್ರ ಇಡೀ ಎಷ್ಟೋ ವರ್ಷ 10 ವರ್ಷ 20 ವರ್ಷ ಕನ್ನಡಿ ನೋಡ್ಕೊಂಡಿರ್ತೀರಿ. ಆಮೇಲೆ ಅದು ತೆಳಗ್ ಬಿದ್ದು ಕನ್ನಡಿ ಒಡೆದಾಗ ಆ ಕನ್ನಡಿ ಒಳಗೆ ಹಣಿಕೆ ಹಾಕಿದ್ರಿ ಅಂದ್ರ ಅವು ಏಸ್ ತುಕಡಿ ಆಸೋ ತುಕಡಿ ಒಳಗೆ ನಿಮ್ಮ ಮಾರಿ ಕಾಣಿಸ್ತದ ಇಲ್ಲ? ಓಸು ತುಕಡಿ ಒಳಗೆ ಕಾಣಿಸ್ತದ. ಏಸ್ ತುಕಡಿ ಅವ ಆಸು ತುಕಡಿ ಒಳಗೆ ಬಾರಿ ಕಾಣಿಸ್ತದ ಅಂದ್ರೆ ನೀವು ಒಂದೇ ಅದಿರ ಏನು ಅನೇಕ ಅದಿರ? ನೀವು ಪ್ರತಿಬಿಂಬ ಅನೇಕ, ಬಿಂಬ ಏಕ್. ಮಲಿನ ಸತ್ವ ಗುಣ ಅಂತಂದ್ರ ಈ ಒಡೆದ ಕನ್ನಡಿ ತುಕಡಿಗಳಿದ್ದಂಗ ಎಲ್ಲಾ 84 ಲಕ್ಷ ಜೀವರಾಶಿಗಳು ಆ ಒಡೆದ ಕನ್ನಡಿ ತುಕಡಿ ಇದ್ದಂಗ ಎಲ್ಲಾ ಕನ್ನಡಿ ಒಳಗ ಆ ಒಬ್ಬನೇ ಪರಮಾತ್ಮನ ಪ್ರತಿಬಿಂಬ ಅದ. ಅನೇಕ ಪ್ರತಿಬಿಂಬಗಳದಾವ ಅಂತ ಹೇಳಿ ಅಲ್ಲಿ ಶುದ್ಧ ಬ್ರಹ್ಮ ಅನೇಕ ಇಲ್ಲ, ಒಬ್ಬನೇ ಅದನ. ಇದಕ್ಕೆ ಏನಂತಾರ ಅಂತಂದ್ರೆ ಮಲಿನ ಸತ್ವಗುಣ ಅಂತಂದ್ರೆ ರಜೋಗುಣ ಎನ್ನುವ ಒಡೆದ ಕನ್ನಡಿಯ ತುಕುಡಿಗಳಲ್ಲಿ ಒಬ್ಬನೇ ಬ್ರಹ್ಮನ ಪ್ರತಿಬಿಂಬಗಳು ಅನೇಕ ಏನದವಲ್ಲ ಅವಕ್ಕೇನಂತಾರ ಜೀವರುಗಳು ಅಂತಾರ. ಒಡೆದ 84 ಲಕ್ಷ ಕನ್ನಡಿಯ ತುಕುಡಿಗಳಲ್ಲಿ ಒಬ್ಬನೇ ಬ್ರಹ್ಮನ ಪ್ರತಿಬಿಂಬ ಏನದ ಅದಕ್ಕ ಜೀವರುಗಳು ಅಂತಾರ. ನಮ್ಮ ಶರೀರ ಏನದ ಆ ಬ್ರಹ್ಮಾಂಡದೊಳಗೆ ಮೂಲ ಪ್ರಕೃತಿ ಅದಲ್ಲ, ಆ ಪ್ರಕೃತಿಯ ಒಂದು ತುಕಡಿ ಹೌದಾ ಇಲ್ಲ? ನಮ್ಮದು ನಿಮಗೊಂದು ತುಕಡಿ ಹೌದಿಲ್ಲ? ಎಲ್ಲರದು ಒಂದೊಂದು ತುಕಡಿಗಳು ಹೌದಾ ಅಲ್ಲ? ಓಸು ತುಕಡಿಗಳೊಳಗ ಆ ಪರಮಾತ್ಮನ ಪ್ರತಿಬಿಂಬ ಹೆಂಗದ ಆ ಕನ್ನಡಿ ತುಕಡಿ ಒಳಗ ಹಂಗ ಒಬ್ಬನೇ ಬ್ರಹ್ಮ ಎಲ್ಲರ ಹೃದಯದೊಳಗ ನೆಲೆಸಿದ್ದಾನೆ. ಆ ಒಡೆದ ಕನ್ನಡಿ ತುಕಡಿ ಪ್ಲಸ್ ಆ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಆ ಶುದ್ಧ ಬ್ರಹ್ಮ ಅಖಂಡ ಎಲ್ಲವನ್ನ ತುಂಬಿಕೊಂಡಂತ ಬ್ರಹ್ಮ ಪ್ಲಸ್ ಆ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಆ ಒಡೆದ ಕನ್ನಡಿ ತುಕಡಿ ಅದಕ್ಕೇನಂತಾರ ಅವಿದ್ಯೆ ಅಂತಾರ. ಅದಕ್ಕೆ ಅಲ್ಲಿ ಮಾಯೆ ಅಂತಾರ, ಇಲ್ಲಿ ಅವಿದ್ಯೆ ಅಂತಾರ, ಅಲ್ಲಿ ಸತ್ವಗುಣ ಅಂತಾರ, ಇಲ್ಲಿ ರಜೋಗುಣ ಅಂತಾರ, ಅಲ್ಲಿ ಶುದ್ಧ ಸತ್ವಗುಣ ಅಂತಾರ, ಇಲ್ಲಿ ಮಲಿನ ಸತ್ವಗುಣ ಅಂತಾರ. ಇದನ್ನೆಲ್ಲ ಕಂಪೇರ್ ಮಾಡಿ ಚಂದ ತಿಳ್ಕೊಂಡು ಚಾರ್ಟ್ ಹಾಕಿ ಜೀವನಿಗೆ ಮತ್ತು ಈಶ್ವರನಿಗಿರುವ ವ್ಯತ್ಯಾಸಗಳು ಬರ್ಕೋತ ಹೋಗ್ಬೇಕಾಗ್ತದ. ನಾವು ಬರ್ಕೋತ ಹೋಗಿ ಎಲ್ಲ ಚಂದ ತಿಳ್ಕೋಬೇಕಾಗ್ತದ. ಈ ತಿಳ್ಕೊಳ್ಳೋದಕ್ಕೆ ನಾವು ನಾಳೆ ಒಂದು ಚಾರ್ಟ್ ಹಾಕೊಂಡು ಎಲ್ಲ ಸ್ಟಡಿ ಮಾಡ್ಬೇಕಾಗ್ತದ. ಇರ್ಲಿ, ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಈಗ ಜೀವ ಅಂದ್ರೆ ಎದಕ್ಕಂತಾರಂತ. ಮೂಲ ಪ್ರಕೃತಿಯ ಮಲಿನ ಸತ್ವಗುಣ ಅಥವಾ ರಜೋಗುಣ ಹೆಂಗದಪ್ಪ ಅಂತಂದ್ರೆ ಒಡೆದ ಕನ್ನಡಿಯ ತುಕಡಿ ಇದ್ದಂಗದ. ಎಷ್ಟು ತುಕಡಿ? 84 ಲಕ್ಷ ಜೀವರಾಶಿಗಳು. ಮತ್ತೆ 84 ಅಂದ್ರೆ ಏನ್ರಿ ಅಂತ ಕೇಳಕ್ ಕೂತ್ರ ಅದು ಮತ್ತೆ ಶಾಸ್ತ್ರ ತಕೊಂಡು ಹೇಳ್ಬೇಕಾಗ್ತದ. ಆ 84 ತುಕಡಿ ಒಳಗ ಒಬ್ಬನೇ ಬ್ರಹ್ಮನ 84 ಲಕ್ಷ ಪ್ರತಿಬಿಂಬಗಳು ಏನದವ ಅವಕ್ಕ ಜೀವರುಗಳು ಅಂತಾರ. ಮಾಯೆ ಅಥವಾ ಶುದ್ಧ ಸತ್ವಗುಣ ಎಂಬುವ ಮೂಲ ಪ್ರಕೃತಿಯ ಒಂದು ಕನ್ನಡಿಯೊಳಗ ಒಬ್ಬನೇ ಬ್ರಹ್ಮನ ಒಂದೇ ಪ್ರತಿಬಿಂಬಕ್ಕ ಈಶ್ವರ ಅಂತಾರ. ಇದು ನಿಮಗ ಚಿಂತನಕ್ಕೆ ಹಚ್ಚಿ ನಾನು ಆ ಬ್ರಹ್ಮನ ಒಂದು ಪ್ರತಿಬಿಂಬ ಉಳ್ಳಂತ ಜೀವ ಅದೀನಿ,
ನಾನು ಆ ಒಂದು ಬ್ರಹ್ಮನ ಸ್ವರೂಪ ಸಾಧನೆ ಮಾಡ್ಲಿಕ್ಕೆ ನನ್ನೊಳಗ ಅಂಥದೊಂದು ವಸ್ತು ನನ್ನೊಳಗ ಆದ ಅನ್ನೋಂಥ ಆತ್ಮವಿಶ್ವಾಸ ಇಲ್ಲಿ ನಿಮಗೆ ಉಂಟಾಗಬೇಕು. ನಮಗೇನು ಕಡಿಮೆ ಇಲ್ಲ. ಯಾವ ಬ್ರಹ್ಮ ಆ ದ್ವಾಪರ ಯುಗದ ಕೃಷ್ಣನೊಳಗಿರೋವನು ಅದೇ ಬ್ರಹ್ಮನೇ, ತ್ರೇತಾಯುಗದೊಳಗೆ ರಾಮನೊಳಗಿದ್ದವನು ಅದೇ ಬ್ರಹ್ಮನೇ, ಬಸವ, ಬುದ್ಧ, ಅಂಬೇಡ್ಕರ್, ಮತ್ತಿನ್ ಯಾರ್ಯಾರು ಮಹಾತ್ಮ ಗಾಂಧಿ ಎಲ್ಲರೊಳಗಿರೋವನು ಅದೇ ಬ್ರಹ್ಮನೇ. ಅವರೆಲ್ಲರೊಳಗಿರುವಂತ ಬ್ರಹ್ಮ ನನ್ನೊಳಗೂ ಅದನ. ಅವರೆಲ್ಲರೂ ಮಹಾತ್ಮರು ಯಾಕಾದ್ರು ಆ ಬ್ರಹ್ಮನ ಕಡೆ ಸ್ವರೂಪಕ್ಕೆ ಹೋದ್ರು, ಆ ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ರು, ಆ ಬ್ರಹ್ಮನ ಸಾಧನೆ ಮಾಡಿದ್ರು. ಹಿಂಗಾಗಿ ಅವರು ದೊಡ್ಡವರಾದ್ರು. ನಾವೇನ್ ಮಾಡಿವಿ, ಒಳಗ ಬ್ರಹ್ಮನನ್ನು ಇಟ್ಕೊಂಡು ಭ್ರಮೆಯ ಸಾಧನೆ ಮಾಡ್ಲಕತ್ತೀವಿ. ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಸಂಸಾರ ಅಂತ ಇದು ಮಾಡಬಾರ್ದಂತಲ್ಲ, ಇದು ಮಾಡ್ತಾ ಮಾಡ್ತಾ ಇದರ ಜೊತೆಗೆ ಅದನ್ನೂ ಮಾಡಬೇಕು. ಇದ್ಯಾಕೆ ನಮಗ ಅನುಕೂಲ ಆಗ್ತಾ ಇಲ್ಲ ಅಂತಂದ್ರೆ ಅದು ಮಾಡ್ಲಾರ್ದಕ್ಕೆ ಇದು ಅನುಕೂಲ ಆಗ್ತಾ ಇಲ್ಲ. ಅದನ್ನ ನಾವು ಮಾಡ್ಕೋತಿದ್ದೇವೆ ಅಂದ್ರೆ ನಿಧಾನವಾಗಿ ಆ ಎಲ್ಲ ಜವಾಬ್ದಾರಿ ನನ್ನ ಕೆಲಸ ಅವ ಮಾಡ್ಲಿಕ್ಕತ್ತಾನಂದ್ರ ಅವನ ಕೆಲಸ ನಾನು ಮಾಡ್ಬೇಕಂತೇಳಿ ಆ ಬ್ರಹ್ಮನೇ ಬಂದು ಬೆಟ್ಟದಂತ ಸಮಸ್ಯೆಯನ್ನ ಒಟ್ಟಿನಲ್ಲಿ ಸರಿಸಿಬಿಡ್ತಾನ. ಸರಿಸಿ ನಿಮಗ ಆನಂದ ಕೊಡ್ತಾನ ಅನ್ನೋಂಥ ಆತ್ಮವಿಶ್ವಾಸ. ನಮ್ ಕೆಲಸ ನೀವು ಮಾಡಿದ್ರೆ ನಿಮ್ ಕೆಲಸ ನಾವು ಮಾಡ್ತೀವಿ, ಹೌದಲ್ರಿ? ಒಬ್ರಿಗೊಬ್ರು ಮಾಡ್ತಾರಲ್ಲ. ಜೀವನ ಕೆಲಸ ಈಶ್ವರ ಮಾಡಿದ್ರೆ ಈಶ್ವರನ ಕೆಲಸ ಜೀವ ಮಾಡ್ತಾನ, ಈಶ್ವರನ ಕೆಲಸ ಜೀವ ಮಾಡ್ತಾನಂದ್ರೆ ಈಶ್ವರನು ಬಂದು ನಿಮ್ಮ ಮನೆಯ ಆಳಾಗಿ ಹೇಮರೆಡ್ಡಿ ಮಲ್ಲಮ್ಮನ ಮನೆಯಾಗ ಹಿಟ್ಟು ಬೀಸ್ದ. ಎದಕ್ಕೆ ಬೀಸ್ದ? ಅಕ್ಕಿ ಅವನ ಸೇವೆ ಹಂಗ ಮಾಡ್ತಿದ್ರು, ಅವನು ಬಂದು ಅಕ್ಕಿ ಸೇವೆ ಮಾಡ್ದ. ಹಿಂಗ ಅವ ಬಂದು ನಮ್ದೆಲ್ಲ ಕೆಲಸ ಮಾಡ್ತಾನ. ಏನಾಗಿಲ್ಲ, ಏನ್ ಹೋಗಿಲ್ಲ, ಎಲ್ಲನೂ ದುಃಖ ಮರೆಸಿ ಚಿಂತೆ ಮರೆಸಿ ಮತ್ತೆ ಪರಮಾನಂದ ಉಂಟಾಗುವಂತ ಲವಲವಿಕೆ ನಮ್ಮ ಜೀವನದಾಗ ಉಂಟಾಗ್ತದಂತ ಆ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಈ ಆಧ್ಯಾತ್ಮ ಸಾಧನೆಯಲ್ಲಿ ಗಟ್ಟಿಯಾಗಿ ಮುಂದುವರಿತಾ ಹೋಗೋಣ ಅಂತ ಹಾರೈಸುವ ಮೂಲಕ ಇವತ್ತಿನ ಜೀವನ ಸ್ವರೂಪದ ಬಗ್ಗೆ ಪೀಠಿಕೆಯನ್ನು ಕೊಟ್ಟಿನಿ. ಇದರದ ಡಿಟೇಲ್ ಸ್ಟಡಿ ಎಲ್ಲ ನಾಳೆಯಿಂದ ಆರಂಭ ಆಗಿ ಅದು ಎಷ್ಟು ದಿವಸ ನಡೀತದ ಗೊತ್ತಿಲ್ಲ, ನಡೆಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶುದ್ಧ ಬ್ರಹ್ಮಚ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ಈಶ್ವರನ ಬಗ್ಗೆ ಇವತ್ತು ಮತ್ತೆ ಮಾಡಿ ನಮಗೆ ಸರಿಯಾಗಿ ತಿಳಿಸಿಕೊಟ್ಟು, ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಜೀವರುಗಳ ಕರ್ಮಗಳೇ ಉಪಾದಾನ ಕಾರಣಗಳು, ಈಶ್ವರನ ಕರ್ಮಗಳು ಅಲ್ಲ. ಜೀವರುಗಳು ಕರ್ಮ ಮಾಡುವುದರಿಂದ ಅವರು ಕಾರ್ಮಿಕರು ಅನಿಸ್ತಾರೆ. ಇನ್ನ ಜೀವರು ಕರ್ಮ ಮಾಡಕ ಈಶ್ವರ ಪ್ರೇರಣೆಯನ್ನು ಕೊಡ್ತಾನ. ತೇನ ಬಿನ ತೃಣಬಸೇನ ಜ್ವಲತಿ ಅನ್ನುವಂತೆ ಈ ಪರಮಾತ್ಮನ ಪ್ರೇರಣೆ ಇಲ್ಲದೆ ಒಂದು ಹುಲ್ಕಟ್ಟಿಯೂ ಕೂಡ ಅಲುಗಾಡುವುದಿಲ್ಲ. ಹಂಗ ಗಡಿಯಾರ ಕೆಲಸ ಮಾಡಾಗ ಅದಕ್ಕೆ ಬ್ಯಾಟ್ರಿ ಬೇಕು, ಹಂಗ ಇಲ್ಲಿ ಜೀವರುಗಳು ಒಂದು ಕರ್ಮ ಮಾಡಾಕ ಆ ಈಶ್ವರನ ಪ್ರೇರಣೆ ಅವಶ್ಯಕ. ಈಶ್ವರ ಜೀವರುಗಳಿಗೆ ಕರ್ಮ ಮಾಡಾಕ ಪ್ರೇರಣೆ ಕೊಡುವುದರಿಂದ ಆ ಈಶ್ವರ ಪ್ರೇರಕ ಅಂತ ಅನಿಸ್ಕೊಂಡನ. ಈಶ್ವರನ ಸಂಕಲ್ಪವೇ ನಿಮಿತ್ತ ಕಾರಣ. ಈಶ್ವರನ ಸಂಕಲ್ಪದಂತೆ ಬ್ರಹ್ಮಾಂಡದಲ್ಲಿ ಮಾಯೆ ವಿಕಾಸ ಹೊಂದುತ್ತಾಳ. ಈ ಪ್ರಸ್ತುತ ಜನ್ಮದ ಅಥವಾ ಪೂರ್ವ ಜನ್ಮದ ಕರ್ಮಗಳು ಫಲ ಕೊಡಲು ಸಂಭವವಾದಾಗ ಅಲ್ಲಿ ಸೃಷ್ಟಿ ಪ್ರಾರಂಭ ಆಗ್ತತಿ. ಕರ್ಮಗಳು ಫಲ ಕೊಡ್ತಾ ಇರುವಾಗ ಸ್ಥಿತಿ ಇರ್ತತಿ. ಇನ್ನು ಕರ್ಮಗಳು ಫಲ ಕೊಟ್ಟು ಪೂರ್ಣವಾಗಿ ನಾಶವಾಗಿ ಹೋದಾಗ ಅಲ್ಲಿ ಪ್ರಳಯ ಆಗ್ತತಿ ಅಂತ ಹೇಳಿ ಈ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ನಮಗೆ ಪೂರ್ಣವಾದ ಒಂದು ಜ್ಞಾನವನ್ನ ದಯಪಾಲಿಸಿದ ಶುದ್ಧ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಜ್ಞಾನ ಪಡೆದುಕೊಂಡ ಭಾವವೇ ಶಿವಭಾವ, ಉಳಿದ ಅಜ್ಞಾನದ ಭಾವವೇ ಜೀವಭಾವ. ಈ ಮುಂದಿನ ಒಂದು ಅವಧಿಯಲ್ಲಿ ಜೀವನ ಸ್ವರೂಪವನ್ನ ನಮಗೆಲ್ಲ ತಿಳಿಸಿಕೊಡೋರಿದ್ದಾರೆ. ಎಲ್ಲರೂ ತಪ್ಪದೇ ಜಾಯಿನ್ ಆಗಿ ಈ ಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿಜ್ಞಾಪನೆ. ಇಂದಿನ ಕಾರ್ಯಕ್ರಮಗಳ ವಿವರಣೆ: ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾಠ,
4 ಗಂಟೆಗೆ ಲಿಂಗ ಪೂಜಾ ವಿಧಾನ ಸದ್ಗುರು ಶ್ರೀ ಪ್ರಕಾಶ್ ಕಂಬೀಗುರುಗಳಿಂದ ಮತ್ತು ರಾತ್ರಿ 8 ಶ್ರೀಮದ್ ಭಾಗವತ ಮಹಾಪುರಾಣ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಗುರುಗಳಿಂದ ಇರ್ತಕ್ಕೆ ಎಲ್ಲರೂ ಭಾಗವಹಿಸಿ ಪ್ರಯೋಜನ ಪಡ್ಕೋಬೇಕಂತ ಹೇಳಿ ತಿಳಿಸ್ತೇನೆ. ಶರಣಾರ್ಥಿಗಳು. ಮಂಗಳಾಚರಣೆ ಸಂಕ್ಷಿಪ್ತವಾಗಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ.